ದೇವರ ಪರಿಶುದ್ಧವಾದ ಸನ್ನಿಧಾನದಲ್ಲಿ ನಮ್ಮ ಶಿರಗಳನ್ನು ಬಾಗಿ ಈ ಪವಿತ್ರವಾದಂತಹ ನಮ್ಮ ಆರಾಧನೆಗಾಗಿ ನಮ್ಮ ಸಿದ್ಧಪಡಿಸಿಕೊಂಡು ಪ್ರಾರ್ಥನೆ ಮಾಡೋಣ. ಪ್ರೀತಿಯ ತಂದೆಯಾದ ದೇವರೇ, ಪ್ರಿಯ ಸ್ವಾಮಿ, ಪ್ರಥಮ ಭಾನುವಾರವನ್ನು ನೀನು ನಮಗೆ ದಯಪಾಲಿಸಿಕೊಟ್ಟದಕ್ಕಾಗಿ ಸ್ತೋತ್ರವಾಗಿ ನಮ್ಮ ಮಧ್ಯೆ ಪ್ರಸನ್ನನಾಗಿ ತಲೆಬಾಗಿಲುಗಳ ಮೇಲೆ ನಿಮ್ಮ ಕೃಪೆಯ ಆಶೀರ್ವಾದದ ಮಳೆಯನ್ನು ಅನುಗ್ರಹಿಸಿ ಬಲಪಡಿಸಿ ಕೃಪೆ ಕಾರ್ಯದಲ್ಲಿ ಮುನ್ನಡೆಸಬೇಕೆಂದು ಯೇಸುವಿನ ಪರಿಶುದ್ಧ ನಾಮದಲ್ಲಿ ನಮ್ಮ ಆರಾಧನೆಯನ್ನು, ನಿಮ್ಮ ಪವಿತ್ರ ರಾತ್ರಿ ಭೋಜನದ ಪರಿಶುದ್ಧ ಆರಾಧನೆಯನ್ನು ಪ್ರಾರಂಭ ಮಾಡುತ್ತೇವೆ. ಆಮೆನ್. ನಾಮದಲ್ಲಿಯೇ ಉಂಟಾಗಲಿ. ಆಮೆನ್. ಹಾಡುವ ಸಂಗೀತಗಳಲ್ಲಿ 8ನೇ ಸಂಗೀತವನ್ನು ಹಾಡುತ್ತಾ ನಮ್ಮ ಪರಿಶುದ್ಧ ಆರಾಧನೆಯನ್ನು ಪ್ರಾರಂಭ ಮಾಡೋಣ. ಭೂಲೋಕದವರೆಲ್ಲರೂ ಸಮಸ್ತ ದೂತ ಸೈನ್ಯವು ಪಿತಾ ಪುತ್ರಾತ್ಮಗೆರೆಗೆ ಅನಂತ ಸ್ತೋತ್ರ ಮಾಡಿ. Sa
ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮನ್ನ ವಂದಿಸ್ತೇವೆ. ಈ ಉದಯದ ಆರಾಧನೆಯಲ್ಲಿ ಕೂಡಿ ಬಂದ ನಿಮ್ಮೆಲ್ಲರನ್ನ ಕ್ರಿಸ್ತನ ನಾಮದಲ್ಲಿ ನಾವು ವಂದಿಸ್ತೇವೆ. ನಮ್ಮ ಮಧ್ಯದಲ್ಲಿ ಆಗಮಿಸಿರುವಂತ ಗಣ ಪ್ರೇಮ್ ಕುಮಾರ್ ನಮ್ಮ ಆರಾಧನೆಯನ್ನು ಮುಂದುವರಿಸ್ತಾರೆ. ಸೆಂಟ್ ಪೀಟರ್ಸ್ ಚರ್ಚ್ ಆನಿವರ್ಸರಿ ಇರುವುದರಿಂದ ನಾನು ಅಲ್ಲಿಗೆ ಹೋಗಬೇಕಾಗಿದೆ. ಸಭೆಯವರು ಸಹಕರಿಸುವಂತೆ ಪ್ರೀತಿಯಿಂದ ಕೇಳಿಕೊಳ್ತೇನೆ. ಐನವರು ಮುಂದಿನ ಆರಾಧನೆಯನ್ನ ನಡೆಸಿಕೊಡುವಂತೆ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಆರಾಧನಾ ಕ್ರಮದ ಪುಸ್ತಕದಲ್ಲಿ 211ನೆಯ ಪುಟ, ಪುದುವಾದ ದೇವಾಲಯ ಕ್ರಮದ ಪುಸ್ತಕದಲ್ಲಿ 211ನೆಯ ಪುಟ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಿನಗೆ ಎಲ್ಲ ಹೃದಯಗಳು ಬಟ್ಟಬಯಲಾಗಿವೆ, ಎಲ್ಲ ಆಶಯಗಳು ಗೊತ್ತಾಗಿವೆ. ನಿನಗೆ ತಿಳಿಯದ ಗುಟ್ಟು ಒಂದೂ ಇಲ್ಲ. ನಾವು ನಿನ್ನನ್ನು ಯಥಾರ್ಥವಾಗಿ ಪ್ರೀತಿಸುವಂತೆಯೂ ನಿನ್ನ ಪವಿತ್ರ ನಾಮವನ್ನು ಯೋಗ್ಯವಾಗಿ ಘನಪಡಿಸುವಂತೆಯೂ ನಮ್ಮ ಹೃದಯದ ಯೋಚನೆಗಳನ್ನು ನಿನ್ನ ಪವಿತ್ರಾತ್ಮನ ಪ್ರೇರಣೆಯಿಂದ ಶುದ್ಧೀಕರಿಸಬೇಕೆಂದು ನಮ್ಮ ಕರ್ತನಾದ ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ನಾವು ಹಾಗೆ ನಿಂತುಕೊಂಡಿರುವಾಗಲೇ ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಪ್ರಿಯರೇ, ದೇವರ ಪರಿಶುದ್ಧ ವಾಕ್ಯವನ್ನು ಕೇಳುವುದಕ್ಕೂ ಕರ್ತನ ದೇಹ ರಕ್ತಗಳನ್ನು ಸ್ವೀಕರಿಸುವುದಕ್ಕೂ ನಾವು ಕೂಡಿ ಬಂದಿದ್ದೇವೆ. ಹಾಗಾದರೆ ನಾವು ಮಾನಸಾಂತರದಿಂದಲೂ ನಂಬಿಕೆಯಿಂದಲೂ ದೇವರ ಸನ್ನಿಧಿಗೆ ಬರುವ ಹಾಗೆ ಆತನ ಕೃಪಾ ಸಹಾಯವನ್ನು ಕೋರುವವರಾಗಿ ಮೊಣಕಾಲೂರಿ ಮೌನವಾಗಿದ್ದು ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ವೈಯಕ್ತಿಕವಾಗಿ ತಂದೆಯಾದ ದೇವರು ನಮ್ಮನ್ನು ಕ್ಷಮಿಸಿ ತನ್ನ ಅನ್ಯೋನ್ಯತೆಯಲ್ಲಿ ಸೇರಿಸುವಂತೆ ಆತನನ್ನು ಬೇಡಿಕೊಳ್ಳೋಣ. ಇನ್ನೂರ 12ನೇ ಪುಟದಲ್ಲಿರುವ ಪುದುವಾದ ಪಾಪದ ಅರಿಕೆಯನ್ನು ನಾವೆಲ್ಲರೂ ಒಟ್ಟಾಗಿ ಹೇಳೋಣ. ಪುಟ 212. ಪರಮ ತಂದೆಯೇ, ನಾವು ನಿನಗೂ ನಮ್ಮ ನೆರೆಯವರಿಗೂ ವಿರೋಧವಾಗಿ ಪಾಪ ಮಾಡಿದ್ದೇವೆಂದು ಒಪ್ಪಿಕೊಳ್ಳುತ್ತೇವೆ. ನಾವು ಬೆಳಕಿನಲ್ಲಿ ನಡೆಯದ ಕತ್ತಲೆಯಲ್ಲೇ ನಡೆದಿದ್ದೇವೆ. ನಾವು ಕ್ರಿಸ್ತನ ಹೆಸರನ್ನು ಹೇಳಿಕೊಂಡಿದ್ದಾಗಿಯೂ ಪಾಪವನ್ನು ಬಿಡಲಿಲ್ಲ. ದಯವಿಟ್ಟು ನಮ್ಮನ್ನು ಕರುಣಿಸು. ಯೇಸು ಕ್ರಿಸ್ತನ ನಿಮಿತ್ತ ನಮ್ಮ ಪಾಪಗಳನ್ನೆಲ್ಲ ಮಾನಿಸು. ನಿನ್ನ ಪವಿತ್ರಾತ್ಮನ ಮೂಲಕ ನಮ್ಮನ್ನು ಶುದ್ಧಿ ಮಾಡಿಸು. ನಮ್ಮ ಮನಸ್ಸಾಕ್ಷಿಯನ್ನು ಚೇತನಗೊಳಿಸು. ಇತರರು ನಮಗೆ ಮಾಡಿದ ತಪ್ಪುಗಳನ್ನು ಕ್ಷಮಿಸಲು ನಮಗೆ ಶಕ್ತಿ ಕೊಡು. ಇಂದಿನಿಂದ ನಾವು ನೂತನ ಸ್ವಭಾವವುಳ್ಳವರಾಗಿ ನಿನ್ನನ್ನು ಸೇವಿಸಿ ನಿನ್ನ ಪವಿತ್ರ ನಾಮಕ್ಕೆ ಘನವನ್ನು ಸಲ್ಲಿಸುವಂತೆ ಅನುಗ್ರಹಿಸು. ಆಮೇನ್. Ah
ಯೇಸು ಕ್ರಿಸ್ತನ ಮೂಲಕ ತನ್ನ ಕಡೆಗೆ ಯಥಾರ್ಥವಾಗಿ ತಿರುಗಿಕೊಳ್ಳುವವರೆಲ್ಲರಿಗೂ ದೇವರು ದಯಪಾಲಿಸುವ ಶುಭ ವಾಕ್ಯವನ್ನು ಕೇಳಿರಿ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೆಯ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಕ್ರಿಸ್ತ ಯೇಸು ಪಾಪಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದುದಾಗಿಯೂ ಅದೇ. ಪ್ರಾರ್ಥನೆ ಮಾಡೋಣ. ನಮ್ಮ ಪರಮ ತಂದೆಯು ಸರ್ವಶಕ್ತನೂ ಆಗಿರುವ ದೇವರು ತನ್ನ ಕಡೆಗೆ ಪೂರ್ಣ ಮಾನಸಾಂತರದಿಂದಲೂ ಯಥಾರ್ಥವಾದ ನಂಬಿಕೆಯಿಂದಲೂ ತಿರುಗಿಕೊಂಡು ತಮ್ಮ ಸಹೋದರರು ತಮಗೆ ಮಾಡಿದ ತಪ್ಪುಗಳನ್ನು ಕ್ಷಮಿಸಿದವರೆಲ್ಲರಿಗೆ ಪಾಪ ಕ್ಷಮೆಯನ್ನು ಕೊಡುತ್ತೇನೆಂದು ತನ್ನ ಅಪಾರ ಕರುಣೆಯಿಂದ ವಾಗ್ದಾನ ಮಾಡಿದ್ದಾನೆ. ಆತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಿಮ್ಮ ಮೇಲೆ ಕರುಣೆಯಿಂದ ನಿಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಅವುಗಳಿಂದ ನಿಮ್ಮನ್ನು ಬಿಡಿಸಿರಿ. ಎಲ್ಲ ಸದಾಚಾರದಲ್ಲಿ ನಿಮ್ಮನ್ನು ನೆಲೆಗೊಳಿಸಿ ಬಲಪಡಿಸಿ ನಿತ್ಯ ಜೀವದಲ್ಲಿ ಸೇರಿಸಿರಿ. ಈಗ ಇಂದಿನ ನೇಮಕವಾದಂತಹ ವೇದ ಪಾರಾಯಣವಾಗ್ತದೆ. ಮೊದಲಿಗೆ ಹಳೆಯ ಒಡಂಬಡಿಕೆ. ನಮ್ಮ ಈ ಪರಿಶುದ್ಧವಾದ ದೇವರಾಧನೆಗಾಗಿ ಆರಿಸಲ್ಪಟ್ಟಿರುವ ವೇದ ಭಾಗವು ಹಳೆ ಒಡಂಬಡಿಕೆಯಲ್ಲಿ ಆದಿಕಾಂಡ 3ನೇ ಅಧ್ಯಾಯ ವಚನಗಳು 1ರಿಂದ 10. ಆದಿಕಾಂಡ ಅಧ್ಯಾಯ 3 ವಚನಗಳು 1ರಿಂದ 10 ದೇವರ ವಾಕ್ಯವನ್ನು ಕೇಳೋಣ. ಯೆಹೋವ ದೇವರು ಉಂಟು ಮಾಡಿದ ಎಲ್ಲ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು, ಸ್ತ್ರೀಯು, ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲೂ ಕೂಡದು, ಮುಟ್ಟಲೂ ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದ್ದರ ಭೇದವನ್ನು ಅರಿತವರಾಗುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು. ಆಗ ಸ್ತ್ರೀಯು, ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನೂ ತಿಂದನು. ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು, ತಾವು ಬೆತ್ತಲೆಯಾಗಿದ್ದೇವೆಂದು ತಿಳಿದು ಅಂಜೂರದ ಎಲೆಗಳನ್ನು ಹೊಲಿದು ಉಟ್ಟುಕೊಂಡರು. ತರುವಾಯ ಯೆಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿರುವಾಗ ಆ ಸ್ತ್ರೀ ಪುರುಷರು ಆತನ ಸಪ್ಪಳವನ್ನು ಕೇಳಿ ಆತನಿಗೆ ಕಾಣಿಸಬಾರದೆಂದು ತೋಟದ ಮರಗಳ ಹಿಂದೆ ಅಡಗಿಕೊಂಡರು. ಯೆಹೋವ ದೇವರು ಮನುಷ್ಯನನ್ನು, ನೀನು ಎಲ್ಲಿರುತ್ತಿ ಎಂದು ಕೂಗಿ ಕೇಳಲು ಅವನು, ನೀನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ನಾನು ಕೇಳಿ ಬೆತ್ತಲೆಯಾಗಿದ್ದೇನಲ್ಲ ಎಂದು ಹೆದರಿ ಅಡಗಿಕೊಂಡೆನು ಅಂದನು ಎಂದು. ಈಗ ಪತ್ರಿಕೆಯ ಭಾಗದ ಪಾರಾಯಣ ಮಾಡಲಾಗುತ್ತದೆ. ಈ ಪರಿಶುದ್ಧವಾದ ಆರಾಧನೆಗೆ ನೇಮಕಗೊಂಡಂಥ ಪತ್ರಿಕಾ ಭಾಗವು ಪೌಲನು ರೋಮಾಪುರದವರೆಗೆ ಬರೆದ ಪತ್ರಿಕೆ, ಅಧ್ಯಾಯ 3 ವಚನಗಳು 21ರಿಂದ 26. ಪೌಲನು ರೋಮಾಪುರದವರೆಗೆ ಬರೆದ ಪತ್ರಿಕೆ, ಅಧ್ಯಾಯ 3 ವಚನಗಳು 21ರಿಂದ 26. ದೇವರ ವಾಕ್ಯವನ್ನು ಕೇಳೋಣ. ಈಗಲಾದರೂ ದೇವರಿಂದ ದೊರಕುವ ನೀತಿಯು ಧರ್ಮಶಾಸ್ತ್ರ ನಿಯಮಗಳಿಲ್ಲದೆ ಪ್ರಕಟವಾಗಿದೆ.
ಅದು ಮೋಶೆಯ ಧರ್ಮಶಾಸ್ತ್ರದಿಂದಲೂ ಪ್ರವಾದಿಗಳ ನುಡಿಗಳಿಂದಲೂ ಸಾಕ್ಷಿಗೊಂಡಿರುತ್ತದೆ. ದೇವರಿಂದಾಗುವ ಆ ನೀತಿಯು ಯಾವುದೆಂದರೆ, ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವರೆಲ್ಲರಿಗೆ ದೊರಕುವಂಥದ್ದು. ಹೆಚ್ಚು ಕಡಿಮೆ ಏನೂ ಇಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಅವರು ನೀತಿವಂತರೆಂದು ನಿರ್ಣಯ ಹೊಂದಿರುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು. ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆ ಇದ್ದವರಿಗಾಗಿ ಕೃಪಾದಾನವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. ದೇವರು ಇಂದಿನ ಕಾಲದ ಪಾಪಗಳನ್ನು ದಂಡಿಸದೆ ಸಹಿಸಿಕೊಂಡಿರಲಾಗಿ ತನ್ನ ನೀತಿಯನ್ನು ಈಗಿನ ಕಾಲದಲ್ಲಿ ಹೀಗೆ ತೋರಿಸಿ, ತಾನು ನೀತಿ ಸ್ವರೂಪನಾಗಿಯೂ ಯೇಸುವಿನಲ್ಲಿ ನಂಬಿಕೆ ಇಡುವವರನ್ನ ನೀತಿವಂತರೆಂದು ನಿರ್ಣಯಿಸುವವನಾಗಿಯೂ ಕಾಣಿಸಿಕೊಂಡಿದ್ದಾನೆ ಎಂಬುವಂತಹದ್ದೇ. ಈಗ ಹಾಡುವ ಕೀರ್ತನೆಗಳಲ್ಲಿ 95ನೇ ಕೀರ್ತನೆ, ಹಾಡುವ ಕೀರ್ತನೆಗಳಲ್ಲಿ 95ನೇ ಕೀರ್ತನೆ ಚರಣ ಬಿಟ್ಟು ಚರಣಗಳನ್ನು ಹಾಡಿಕೊಳ್ಳೋಣ. ಚರಣ ಬಿಟ್ಟು ಚರಣ. ಮಾನವರನ್ನು ಬೋಧಿಸೆ ದೈವಜ್ಞಾನದ ವೇದವಿದು. ಸುವಾರ್ಥ ಭಾಗವು ಓದಲ್ಪಡ್ತಿದೆ. ದಯಮಾಡಿ ಸಭೆಯವರಾದ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ.
ಈ ದಿನದ ಆರಾಧನೆಯ ಸುವಾರ್ಥ ಪಾರಾಯಣಕ್ಕಾಗಿ ಆರಿಸಿಕೊಂಡ ಸುವಾರ್ತೆಯು ಹೊಸ ಒಡಂಬಡಿಕೆಯಲ್ಲಿ ಶ್ರೀ ಮತ್ತಾಯನು ಬರೆದ ಸುವಾರ್ತೆ ಅಧ್ಯಾಯ 18 ವಚನಗಳು 23ರಿಂದ 35ರವರೆಗೆ. ಶ್ರೀ ಮತ್ತಾಯನು ಬರೆದ ಸುವಾರ್ತೆ ಅಧ್ಯಾಯ 18 ವಚನಗಳು 23ರಿಂದ. ಆದದರಿಂದ ಪರಲೋಕ ರಾಜ್ಯವು ತನ್ನ ಸೇವಕರಿಂದ ಲೆಕ್ಕವನ್ನು ತೆಗೆದುಕೊಳ್ಳಬೇಕೆಂದಿದ್ದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ. ಅವನು ಲೆಕ್ಕ ತೆಗೆದುಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದಾಗ ಕೋಟ್ಯಾಂತರ ಸಾಲ ಮಾಡಿದವನೊಬ್ಬನನ್ನು ಅವನ ಬಳಿಗೆ ಹಿಡತಂದರು. ಆ ಸಾಲ ತೀರಿಸುವುದಕ್ಕೆ ಅವನಲ್ಲಿ ಏನೂ ಇಲ್ಲದ್ದರಿಂದ ಅವನ ಒಡೆಯನು ಅವನನ್ನು, ಅವನ ಹೆಂಡತಿ, ಮಕ್ಕಳನ್ನು, ಅವನ ಬದುಕೆಲ್ಲವನ್ನು ಮಾರಿ ಅದನ್ನು ತೀರಿಸಬೇಕೆಂದು ಅಪ್ಪಣೆ ಮಾಡಿದನು. ಆ ಸೇವಕನು ಅವನ ಕಾಲಿಗೆ ಬಿದ್ದು ಅವನಿಗೆ, ಒಡೆಯನೇ, ಸ್ವಲ್ಪ ತಾಳಿಕೋ, ನಿನ್ನದೆಲ್ಲ ನಾನು ಕೊಟ್ಟು ತೀರಿಸುತ್ತೇನೆಂದು ನಮಸ್ಕರಿಸಲಾಗಿ, ಆ ಸೇವಕನ ಒಡೆಯನು ಕನಿಕರಪಟ್ಟು ಅವನನ್ನು ಬಿಡಿಸಿ ಆ ಸಾಲವನ್ನೆಲ್ಲ ಬಿಟ್ಟುಬಿಟ್ಟನು. ತರುವಾಯ ಆ ಸೇವಕನು ಹೊರಕ್ಕೆ ಬಂದು ತನಗೆ 100 ಹಣ ಕೊಡಬೇಕಾಗಿದ್ದ ಒಬ್ಬ ಜೊತೆ ಸೇವಕನನ್ನು ಕಂಡು ಅವನನ್ನು ಹಿಡಿದು, ಎಲ, ನನ್ನ ಸಾಲ ತೀರಿಸು ಎಂದು ಹೇಳಿ ಕುತ್ತಿಗೆ ಹಿಸುಕಿದನು. ಆಗ ಅವನ ಜೊತೆ ಸೇವಕನು ಅವನ ಕಾಲಿಗೆ ಬಿದ್ದು, ಸ್ವಲ್ಪ ತಾಳಿಕೋ, ತೀರಿಸುತ್ತೇನೆ ಎಂದು ಬೇಡಿಕೊಂಡನು. ಆದರೆ ಅವನು ಒಪ್ಪದೆ ಹೊರಟು ಹೋಗಿ ಆ ಸಾಲ ತೀರಿಸುವ ತನಕ ಅವನನ್ನು ಸೆರೆಮನೆಯಲ್ಲಿ ಹಾಕಿಸಿದನು. ಅವನ ಜೊತೆ ಸೇವಕರು ನಡೆದ ಸಂಗತಿಯನ್ನು ನೋಡಿ ಬಹಳವಾಗಿ ದುಃಖಪಟ್ಟು ಒಡೆಯನ ಬಳಿಗೆ ಬಂದು ನಡೆದದ್ದನ್ನೆಲ್ಲ ತಿಳಿಸಿದರು. ಆಗ ಅವನ ಒಡೆಯನು ಅವನನ್ನು ಕರೆಸಿ, ಎಲಾ ನೀಚನೇ, ನೀನು ನನ್ನನ್ನು ಬೇಡಿಕೊಂಡದ್ದರಿಂದ ಆ ಸಾಲವನ್ನೆಲ್ಲ ನಾನು ಬಿಟ್ಟುಬಿಟ್ಟೆನಲ್ಲ. ನಾನು ನಿನ್ನನ್ನು ಕರುಣಿಸಿದ ಹಾಗೆ ನೀನು ಸಹ ನಿನ್ನ ಜೊತೆ ಸೇವಕನನ್ನು ಕರುಣಿಸಬಾರದಾಗಿತ್ತೆ ಎಂದು ಹೇಳಿ ಸಿಟ್ಟು ಮಾಡಿ ತನಗೆ ಕೊಡಬೇಕಾದ ಸಾಲವನ್ನು ತೀರಿಸುವ ತನಕ ಪೀಡಿಸುವವರ ಕೈಗೆ ಒಪ್ಪಿಸಿದನು. ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನಿಗೆ ಮನಪೂರ್ವಕವಾಗಿ ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವ ನನ್ನ ತಂದೆಯು ನಿಮಗೆ ಹಾಗೆಯೇ ಮಾಡುವನು ಅಂದನು ಎಂಬುದು. ಕ್ರಿಸ್ತನೇ ನಿನಗೆ ಸ್ತೋತ್ರವಾಗಲಿ. ಕುಳಿತುಕೊಳ್ಳ್ರಿ. ಈಗ ಇಂದು ಮತ್ತು ಈ ವಾರದ ಮುಂದಾಣ ದಿನಗಳಲ್ಲಿ ಜನನ ದಿನ ಆಚರಿಸುವವರ ಮತ್ತು ವಿವಾಹ ವಾರ್ಷಿಕೋತ್ಸವವನ್ನು ಎದುರು ನೋಡುವವರ ಹೆಸರುಗಳನ್ನು ಓದ್ತೀನಿ. ಶ್ರೀ ಆಲ್ಸ್ಟನ್ ಸುದರ್ಶನ್, ಶ್ರೀಮತಿ ಸವಿತಾ ಆಲಿವರ್, ಶ್ರೀ ಜಾನ್ ಕ್ರಿಸ್ಟಫರ್ ಬಿ, ಶ್ರೀಮತಿ ಲಿಡ್ವಿನ್ ಗ್ರೇಸ್, ಶ್ರೀ ಆರನ್ ವೆಸ್ಲಿ, ಶ್ರೀ ಆರನ್ ಜೋನ್ಸ್, ಶ್ರೀಮತಿ ಪ್ರೀತಿ ಬಾಲಾಜಿ, ಶ್ರೀ ಭಾಸ್ಕರ್ ರಾಜು, ಶ್ರೀಮತಿ ಸಿಂಥಿಯಾ ಮೇರಿ, ಶ್ರೀಮತಿ ಬಬಿತಾ ಮಾರ್ಗರೆಟ್, ಕುಮಾರಿ ಮೀಗನ್ ಜೆ ಕ್ಯಾರೋ, ಶ್ರೀ ಅನಿಲ್ ವಿವೇಕ, ಕುಮಾರಿ ರೇಚಲ್ ಜೋಯಾನ. ಈ ಪ್ರಿಯರು ಜನನ ದಿನವನ್ನು ಆಚರಿಸಲಿಕ್ಕಿದ್ದಾರೆ. ಜನನ ದಿನದ ಶುಭಾಶಯಗಳನ್ನು ಅವರಿಗೆ ನಾನು ಹಾರೈಸ್ತೀನಿ. ಶುಭವೂ ಕೃಪೆಯು ಅವರನ್ನು ಹಿಂಬಾಲಿಸಲಿ. ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸುವಂತಹ ಪ್ರಿಯ ದಂಪತಿಗಳು ಶ್ರೀ ಅರುಣ್ ರಾಜ್ಕುಮಾರ್ ಮತ್ತು ಶ್ರೀಮತಿ ಶೈಲಜಾ, ಶ್ರೀ ವಿಕ್ಟರ್ ಜೋಶುವ ಮತ್ತು ಶ್ರೀಮತಿ ಲೀನಾ ಜಾಶುವ, ಶ್ರೀ ಇ ಏನೋಷ್ ಮತ್ತು ಶ್ರೀಮತಿ ತೇಜೋವತಿ, ಶ್ರೀ ಜಾನಿ ರಾಜನ್ ಬಾಬು ಮತ್ತು ಶ್ರೀಮತಿ ಸೋಫಿಯಾ, ಶ್ರೀ ಜೆ ಜಾರ್ಜ್ ಮತ್ತು ಶ್ರೀಮತಿ ಶಾಂತಿ, ಶ್ರೀ ಬೆಂಜಮಿನ್ ಅನಿಲ್ ಕುಮಾರ್ ಮತ್ತು ಜೀವಾ ಸ್ವರೂಪ, ಶ್ರೀ ಅಜಿತ್ ಸ್ವಪ್ನ ಕುಮಾರ್ ಮತ್ತು ಶ್ರೀಮತಿ ಕೆ ಕಸ್ತೂರಿ.
ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸುವಂಥ ಈ ದಂಪತಿಗಳನ್ನು ಅಭಿನಂದಿಸ್ತೇನೆ. ಅವರ ಒಂದಾದಂತಹ ಬಾಳ್ವೆಯನ್ನು ದೇವರು ಮುಂದುವರಿಸಲಿ, ಆಶೀರ್ವದಿಸಲಿ. ನಾವೆಲ್ಲರೂ ಕುಳಿತಲ್ಲಿಯೇ ನಮ್ಮ ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡೋಣ. ಪರಮ ತಂದೆಯಾದ ದೇವರೇ, ನಮ್ಮೆಲ್ಲರನ್ನು ಈ ನೂತನ ವರುಷಕ್ಕೆ ನಡೆಸಿದ್ದಿ. ದಿನಗಳು ಬಹಳ ತ್ವರಿತಗತಿಯಿಂದ ಮುಂದೆ ಹೋಗುವಾಗ ನಾವು ನಿನ್ನ ಎಲ್ಲ ಮಹೋಪಕಾರಗಳನ್ನು ನೆನಪು ಮಾಡಿಕೊಂಡು ನಿನಗೆ ಅನಂತ ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮ ಸಭೆಯ ಪ್ರಿಯರಾದವರು ತಮ್ಮ ಜನನ ದಿನವನ್ನು ಆಚರಿಸುವಂಥವರು ದಾಟಿದ ಎಲ್ಲ ದಿನಗಳಲ್ಲಿ, ಕಷ್ಟದ ದಿನಗಳಲ್ಲಿ, ಆತಂಕದ ದಿನಗಳಲ್ಲಿ ನಿನ್ನಿಂದ ಅಸಾಧಾರಣವಾದಂಥ ಕೃಪೆಯನ್ನು ಹೊಂದಿ ನಿನ್ನ ಕರುಣೆಯಿಂದಲೇ ಮತ್ತೊಂದು ವರ್ಷಕ್ಕೆ ಕಾಲಿರಿಸಿದ್ದಾರೆ. ತಮ್ಮ ಜೀವನದ ಮತ್ತೊಂದು ವರ್ಷಕ್ಕೆ ಅವರು ಕಾಲಿರಿಸಿದಾಗ ನೀನು ಅವರ ಮುಂದೆ ಹೋಗಬೇಕು ಸ್ವಾಮಿ. ಅವರು ನಿನ್ನನ್ನು ಹಿಂಬಾಲಿಸುವಂಥ ವಿಧೇಯತೆಯನ್ನು ಅವರಿಗೆ ದಯಪಾಲಿಸು. ಸರ್ವರಿಗೂ ಬೇಕಾದಂತಹ ನಿನ್ನ ಆತ್ಮನ ವರಗಳನ್ನು ದಯಪಾಲಿಸು. ಆರೋಗ್ಯ, ನೆಮ್ಮದಿ, ಸಮಾಧಾನ, ಸಂತೋಷ, ತಮ್ಮ ಕಷ್ಟದ ಬಾಳಿಗೆ ನಿನ್ನ ನೆರವು ನೀನವರಿಗೆ ದಯಪಾಲಿಸಿಕೊಡು. ಅವರು ಈ ವರ್ಷದ ಎಲ್ಲ ದಿನಗಳಲ್ಲಿ ನಿನ್ನಿಂದ ಆಶೀರ್ವದಿಸಲ್ಪಟ್ಟಂತಹ ನಿನ್ನ ಮಕ್ಕಳಾಗಿ ತಮ್ಮ ಕುಟುಂಬಕ್ಕೆ, ತಮ್ಮ ಸಭೆಗೆ, ತಮ್ಮ ಸಮಾಜಕ್ಕೆ ವಿಶೇಷವಾದಂಥ ದೇಣಿಗೆಗಳನ್ನು ಕೊಡುವುದಕ್ಕೆ ನೀನು ಅವರನ್ನು ಉಪಯೋಗಿಸು. ಶುಭವೂ ಕೃಪೆಯು ಅವರನ್ನು ಹಿಂಬಾಲಿಸಲಿ. ವಿವಾಹದ ದಿನವನ್ನು ಎದುರು ನೋಡುವಂಥ ದಂಪತಿಗಳನ್ನು ನಿನ್ನ ಮುಂದೆ ತರುತ್ತೇವೆ ಸ್ವಾಮಿ. ಪ್ರಾರ್ಥನಾಪೂರ್ವಕವಾಗಿ ಅವರೆಲ್ಲರನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸಿಕೊಡುತ್ತೇವೆ. ಸತಿಪತಿಯರಾಗಿ ಮಕ್ಕಳು ಮೊಮ್ಮಕ್ಕಳನ್ನು ಹೊಂದಿದಂತಹ ಈ ಪ್ರಿಯರೆಲ್ಲರಿಗೆ ನಿನ್ನ ಘನ ಆಶೀರ್ವಾದಗಳನ್ನು ದಯಪಾಲಿಸು. ಆರೋಗ್ಯ ಭಾಗ್ಯವನ್ನು ಅನುಗ್ರಹಿಸು. ಪರಸ್ಪರ ಪ್ರೀತಿ, ಒಬ್ಬರನ್ನೊಬ್ಬರು ಗೌರವಿಸಿ, ಒಬ್ಬರ ಭಾರವನ್ನು ಮತ್ತೊಬ್ಬರು ಹೊರುವವರಾಗಿ, ಒಬ್ಬರನ್ನೊಬ್ಬರು ಸ್ವೀಕರಿಸುವವರಾಗಿ ಸ್ವಾಮಿ ತಮ್ಮ ಕುಟುಂಬದ ಬಾಳನ್ನು ನಡೆಸುವಾಗ ಅವರು ತಮ್ಮ ಮಕ್ಕಳು ಮೊಮ್ಮಕ್ಕಳಿಗೂ ಸಭೆಗೂ ಸಮಾಜಕ್ಕೂ ಅತ್ಯುತ್ತಮವಾದಂಥ ಮೌಲ್ಯಗಳನ್ನು ನೀಡುವುದಕ್ಕೆ ನೀನವರನ್ನು ಆಶೀರ್ವದಿಸಿ ನಡೆಸು. ಅವರು ಒಂದಾಗಿ ಹೆಜ್ಜೆಯನ್ನು ಇಡುತ್ತಾ ಮುಂದೆ ಸಾಗುವುದಕ್ಕೆ ನೀನವರಿಗೆ ಸಹಾಯ ಮಾಡು. ನಿನ್ನ ಕರಗಳಿಗೆ ಈ ಪ್ರಿಯರೆಲ್ಲರನ್ನು ನಾವು ಒಪ್ಪಿಸಿಕೊಟ್ಟು ನಿನ್ನನ್ನು ಬೇಡುತ್ತೇವೆ. ನಮ್ಮೆಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಲಾಲಿಸು. ಘನವುಳ್ಳ ನಿನ್ನ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಆಮೇಲೆ ಮಾಡೋಣ. ನಮ್ಮ ಪ್ರಭು ರಕ್ಷಕನೂ ಆಗಿರುವ ಕ್ರಿಸ್ತ ಯೇಸುವಿನಲ್ಲಿ ಪರಲೋಕದ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಮ್ಮ ರಕ್ಷಕನಾಗಿರುವ ಯೇಸು ಕ್ರಿಸ್ತನ ತಂದೆಯೇ, ನಮ್ಮ ತಂದೆಯೇ, ನಿನ್ನ ಮಕ್ಕಳಾದ ನಮ್ಮೆಲ್ಲರನ್ನು ನಿನ್ನ ಸನ್ನಿಧಾನದಲ್ಲಿ ಈ ಪರಿಶುದ್ಧವಾದಂಥ ಆಲಯದಲ್ಲಿ ಸೇರಿಸಿದ್ದಿ. ನಿನ್ನನ್ನು ಆರಾಧಿಸುತ್ತಾ ಇದ್ದೇವೆ. ನಾವು ಈ ಆರಾಧನೆಯಲ್ಲಿ ನಿನ್ನ ವಾಕ್ಯವನ್ನು ಧ್ಯಾನಿಸುವಂಥ ಈ ಸಮಯಕ್ಕಾಗಿಯೂ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಈ ದಿನದಲ್ಲಿ ನಮಗೆ ನೇಮಕವಾದಂಥ ಪ್ರಸ್ತಾಪವನ್ನು ನಿನ್ನ ವಾಕ್ಯಗಳ ಬೆಳಕಿನಲ್ಲಿ ಧ್ಯಾನಿಸುವುದಕ್ಕೆ ನಮಗೆ ಸಹಾಯ ಮಾಡು.
ನಮ್ಮೆಲ್ಲರ ಹೃದಯಗಳ ಧ್ಯಾನವು ನಿನ್ನ ಸೇವಕನ ಬಾಯಿಯ ಮಾತುಗಳು ನಿನಗೆ ಅತ್ಯಂತ ಸಮರ್ಪಕವಾಗಿರಲಿ. ಆಮೇನ್. ಕರ್ತನಲ್ಲಿ ಆತ್ಮೀಯರೇ, ಬಹಳ ದಿನಗಳ ನಂತರ ನಿಮ್ಮ ಮುಂದೆ ನಿಂತು ದೇವರ ವಾಕ್ಯವನ್ನು ವಿವರಿಸುವಂತಹ ಈ ಸದವಕಾಶ ನನಗೆ ಒದಗಿ ಬಂದಿದೆ. ನಿಮ್ಮೆಲ್ಲರೊಂದಿಗೆ ಯು ಆರ್ ದ ಪ್ರೆಸ್ಟೀಜಿಯಸ್ ಚರ್ಚ್, ದ ರೈಸ್ ಮೆಮೋರಿಯಲ್ ಚರ್ಚ್, ಅದರ ಸದಸ್ಯರು ನೀವು. ನಿಮ್ಮೆಲ್ಲರನ್ನು ಕೂಡ ನಾನು ಅಭಿನಂದಿಸ್ತೇನೆ. ನಿಮ್ಮ ಜೊತೆಯಲ್ಲಿ ದೇವರನ್ನು ಆರಾಧಿಸುವಂಥ ಅವಕಾಶವನ್ನು ತಂದೆಯಾದಂಥ ದೇವರು ದಯಪಾಲಿಸಿದ್ದಾನೆ. ಸಭಾಪಾಲಕರು ನನ್ನನ್ನು ಬಹಳ ಪ್ರೀತಿಯಿಂದ ಆಹ್ವಾನಿಸಿದ್ದಾರೆ. ಆದ್ದರಿಂದ ನಾನು ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ, ತಂದೆಯಾದ ದೇವರಿಗೆ ವಂದನೆ ಸಲ್ಲಿಸ್ತೇನೆ. ನಾವು ಕಳೆದ ವರ್ಷ ಹೆಚ್ಚು ಕಡಿಮೆ ಇಡೀ ವರ್ಷ ಬಹಳ ಆತಂಕ, ಭಯಗ್ರಸ್ತರಾಗಿಯೇ ಕಳೆದೆವು. ದೇವರು ನಮ್ಮನ್ನು ತನ್ನ ಮಹಾಕೃಪೆಯಿಂದ ಈ ನೂತನ ವರ್ಷಕ್ಕೆ ತೆಗೆದುಕೊಂಡು ಬಂದಿದ್ದಾನೆ. ಈ ವರ್ಷದಲ್ಲಿ ಜನವರಿ ತಿಂಗಳು ಹೋಯಿತು, 2ನೇ ತಿಂಗಳು ಫೆಬ್ರವರಿ ತಿಂಗಳು ಬಂದಿದೆ. ಪ್ರಥಮ ಭಾನುವಾರ ನಾವು ದೇವರ ಆಲಯದಲ್ಲಿದ್ದೇವೆ. ಬಹುಶಃ ನಾವು ಹೋಲಿಸಿ ನೋಡಿದರೆ ಇಂದು ನಮ್ಮ ಸಭೆ ಸುಮಾರಾಗಿ ತುಂಬಿದ ಸಭೆಯಾಗಲಿದೆ ಅಲ್ವಾ? ನಮ್ಮ ಫ್ಯೂ ಬೆಂಚಸ್ ಆಲ್ಮೋಸ್ಟ್ ಫುಲ್ ಆಗಿದೆ. ದೇವಾಲಯಗಳಲ್ಲಿ ಮುಚ್ಚಲ್ಪಟ್ಟಂತಹ ದಿನಗಳಿತ್ತು. ದೇವಾಲಯಗಳು ತೆರೆದ ನಂತರವೂ ಕೂಡ ಬಹಳ ಶಿಷ್ಟಾಚಾರಗಳನ್ನು, ಪ್ರೋಟೋಕಾಲ್ಸ್, ಅವುಗಳನ್ನು ಅನುಸರಿಸಿಕೊಂಡು ಬರುವಂತಹ ದಿನಗಳಲ್ಲಿ ಈಗ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿದೆ. ಆದರೂ ಕೂಡ ನಾವೆಲ್ಲರೂ ಮಾಸ್ಕ್ ಧರಿಸಿದ್ದೇವೆ. ನಾನು ಧರಿಸಲಿಲ್ಲ, ಸ್ವಲ್ಪ ಕೆಳಗೆ ಇಳಿಸಿದ್ದೇನೆ. ಮಾತಾಡಬೇಕಲ್ಲ ನಿಮ್ಮೊಟ್ಟಿಗೆ ಅಲ್ವಾ? ಹೌದು. ಅಂತೂ ಸ್ವಲ್ಪ ಮಟ್ಟಿಗೆ ಫ್ಲೆಕ್ಸಿಬಲ್, ರಿಲ್ಯಾಕ್ಸ್ ಆಗಿ ನಾವು ಈ ದಿವಸದಲ್ಲಿ ಇದ್ದು ತಂದೆಯಾದ ದೇವರನ್ನು ಆರಾಧಿಸುವಂಥ ಅವಕಾಶ ನಮಗೆ ಒದಗಿ ಬಂದಿದೆ. ನಿಮಗೆಲ್ಲರಿಗೆ ನಾನು ಒಂದು ಮನವಿ ಮಾಡ್ತೇನೆ ಪ್ರಿಯರೇ, ಜೀವಿಸುವ ಕರ್ತನನ್ನು ಆರಾಧಿಸುವ ಸಭೆ ನಾವು. ಆದುದರಿಂದ ನಾವು ನಮಗಾಗಿ ಮಾತ್ರವಲ್ಲ, ನಮ್ಮ ಸುತ್ತಮುತ್ತಲಿನ ಸಮಾಜಕ್ಕಾಗಿ ನಾವು ಹೆಚ್ಚು ಪ್ರಾರ್ಥನೆ ಮಾಡಬೇಕು. ಈ ಲೋಕವ್ಯಾಪಿ ಪಿಡುಗಿನಿಂದ, ಪ್ಯಾಂಡಮಿಕ್ ಸಿಚುವೇಶನ್ನಿಂದ ದೇವರು ನಮ್ಮ ಜಗತ್ತನ್ನು, ನಮ್ಮ ರಾಷ್ಟ್ರವನ್ನು, ನಮ್ಮ ನಾಡನ್ನು, ನಾವಿರುವಂಥ ನಗರವನ್ನು, ನಮ್ಮ ಹತ್ತಿರದ ಸುತ್ತಮುತ್ತಲಿನ ಪರಿಸರವನ್ನು ಬಿಡುಗಡೆ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥಿಸಬೇಕು. ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳಿ ಅನೇಕರು ಸರ್ವಶಕ್ತನಾದಂತಹ ಯೇಸು ಕರ್ತನನ್ನು ಒಡೆಯನು, ರಕ್ಷಕನು ಎಂಬುದಾಗಿ ಅಡ್ಡಬಿದ್ದು ಆರಾಧಿಸುವಂಥ ದಿನ ಬರಲಿ ಎಂಬುದಾಗಿ ನಾವು ಬೇಡಿಕೊಳ್ಳೋಣ. ಪ್ರಿಯರೇ, ಇಂದಿಗೆ ದಕ್ಷಿಣ ಭಾರತ ಐಕ್ಯ ಸಭೆಯ ಪಂಚಾಂಗಕ್ಕೆ ಅನುಗುಣವಾಗಿ ನೇಮಕವಾದಂತಹ ಪ್ರಸ್ತಾಪ ದ ಫಾಲನ್ನೆಸ್ ಆಫ್ ಕ್ರಿಯೇಷನ್, ಸೃಷ್ಟಿಯ ಬೀಳುವಿಕೆ ಅಥವಾ ಪತನ. ಕಳೆದ ಭಾನುವಾರ ದ ಗುಡ್ನೆಸ್ ಆಫ್ ಕ್ರಿಯೇಷನ್, ಸೃಷ್ಟಿಗೆ ಸಂಬಂಧಪಟ್ಟಂತಹ ಒಂದು ಪ್ರಸ್ತಾಪ ಇತ್ತು. ಒಂದು ವೇಳೆ ನೀವು ಅದನ್ನು ಧ್ಯಾನ ಮಾಡಿದ್ರೋ ಇಲ್ಲವೋ ಗೊತ್ತಿಲ್ಲ ನನಗೆ, ಯಾಕಂದರೆ ಚರ್ಚ್ ಆ್ಯನಿವರ್ಸರಿ ಇತ್ತು ಎಂಬುದಾಗಿ ಕೇಳಲ್ಪಟ್ಟೆ. ಆದ್ದರಿಂದ ಅದಕ್ಕೆ ಸಂಬಂಧಪಟ್ಟಂಥ ಪ್ರಸ್ತಾಪದಲ್ಲಿ ಒಂದು ವೇಳೆ ದೇವರ ವಾಕ್ಯವನ್ನು ಆಲಿಸಿರಬಹುದು. ಆದರೆ ದ ಗುಡ್ನೆಸ್ ಆಫ್ ಕ್ರಿಯೇಷನ್ ಲಾಸ್ಟ್ ಸಂಡೇ, ಸೃಷ್ಟಿಯಲ್ಲಿನ ಒಳ್ಳೆಯತನ ಎಂಬುವಂತಹ ಪ್ರಸ್ತಾಪವಿತ್ತು. ಈ ಹೊತ್ತು ಸೃಷ್ಟಿಯ ಬೀಳುವಿಕೆ, ಸೃಷ್ಟಿಯ ಪತನ, ಅದು ನಮ್ಮ ಮುಂದೆ ಇರುವಂತಹ ಪ್ರಸ್ತಾಪ. ಆ ಪ್ರಸ್ತಾಪದ ಮೇಲೆ ಬೆಳಕು ಚೆಲ್ಲುವುದಕ್ಕೆ ನಾವು ಹಳೆಯ ಒಡಂಬಡಿಕೆಯಿಂದ, ಪತ್ರಿಕೆಯ ಭಾಗದಿಂದ, ಸುವಾರ್ಥ ವಾಕ್ಯ ಭಾಗದಿಂದ 3 ದೇವರ ವಾಕ್ಯದ ಭಾಗಗಳನ್ನು, ಪೋರ್ಷನ್ಸನ್ನು ಓದಿಸಿ ಕೇಳಿದೆವು. ಪ್ರಿಯರೇ, ದೇವರ ವಾಕ್ಯದಲ್ಲಿ ಆದಿಕಾಂಡ ಗ್ರಂಥದ 1ನೇ ಅಧ್ಯಾಯವನ್ನು ನಾವು ನೋಡುವಾಗ ದೇವರು ತಾನು ಉಂಟು ಮಾಡಿದನ್ನೆಲ್ಲ ಒಳ್ಳೆಯದೆಂದು ನೋಡಿದನು, ಅಥವಾ ಅದು ಒಳ್ಳೆಯದಾಗಿತ್ತು.
ಮನುಷ್ಯರನ್ನು ಉಂಟು ಮಾಡಿದ ನಂತರ ಆತನು ನೋಡಲಾಗಿ ಏನು ವ್ಯತ್ಯಾಸ ಇದೆ? ಅದು ಬಹು ಒಳ್ಳೆಯದಾಗಿತ್ತು. 6 times God declares what he has just done to be good, and the 7th time it was very good. ಅಲ್ವಾ? ಒಳ್ಳೆಯದಾಗಿತ್ತು. ಆದರೆ ದೇವರು ಮನುಷ್ಯರನ್ನು ಉಂಟು ಮಾಡಿದ ನಂತರ ನೋಡ್ತಾನೆ, ನೋಡುವಾಗ ಬಹು ಒಳ್ಳೆಯದಾಗಿತ್ತು. ಇಟ್ ವಾಸ್ ವೆರಿ ಗುಡ್. ಮಾನವನು ದೇವರ ಸತ್ಸಂಬಂಧದಲ್ಲಿ, ಅನ್ಯೋನ್ಯತೆಯಲ್ಲಿ, ಅನುಬಂಧದಲ್ಲಿ ಜೀವಿಸುತ್ತಾ ಬಂದನು. ಯಾವುದೇ ಕಳಂಕವಿಲ್ಲದೆ ಸೃಷ್ಟಿಸಲ್ಪಟ್ಟಂತಹ ಏದೇನ್ ವನವನ್ನು ದೇವರು ಯಾರಿಗೆ ಕೊಟ್ಟನು? ಮನುಷ್ಯರಿಗೆ ಕೊಟ್ಟನು. ಮನುಷ್ಯನು ದೇವರ ಸಾರ್ವಭೌಮತೆಯನ್ನು ತಿಳಿದವನಾಗಿ ಆತನೊಂದಿಗೆ ಒಡನಾಟದಲ್ಲಿ ಇದ್ದನು. Man gradually comes to know the sovereignty of God. ದೇವರೊಂದಿಗೆ ನಿಕಟವಾದಂತಹ ಸಂಬಂಧದಲ್ಲಿ, ಬಾಂಧವ್ಯದಲ್ಲಿ, ಒಡನಾಟದಲ್ಲಿ ಇದ್ದನು. ಆದರೆ ಬೀಳುವಿಕೆ ಅಥವಾ ಪತನದ ಕಡೆಗೆ ಹೆಜ್ಜೆ ಹಾಕಿರುವಂತಹದ್ದನ್ನು ಕುರಿತು ಇಂದಿನ ವಾಕ್ಯ ಭಾಗಗಳ ಬೆಳಕಿನಲ್ಲಿ ನಾವು ಧ್ಯಾನ ಮಾಡಬೇಕು. ಯಾಕೆ ಆಯಿತು ಹೀಗೆ? ಮಾನವನು ಪತನದ ಕಡೆಗೆ ಅಥವಾ ಬೀಳುವಿಕೆಯ ಕಡೆಗೆ ಹೆಜ್ಜೆ ಹಾಕಲು ಕಾರಣವಾದದ್ದು ಯಾವುದು ಅಥವಾ ಯಾರು? ದೇವರ ವಾಕ್ಯದಲ್ಲಿ ಬಹಳ ಸುಂದರವಾದಂಥ ರೀತಿಯಲ್ಲಿ ಬರೆಯಲ್ಪಟ್ಟದೆ. ಹವ್ವಳು ಸರ್ಪದೊಂದಿಗೆ ಸಂಭಾಷಣೆ ಮಾಡ್ತಾಳೆ. ದೇವರು ಆದಾಮನಿಗೆ ಕೊಟ್ಟಂತಹ ಸ್ವಾತಂತ್ರ್ಯ, ಸಮೃದ್ಧ ಜೀವನ ಏನು? ದೇವರು ಆದಾಮನಿಗೆ ಕೊಟ್ಟಂತಹ ಸಮೃದ್ಧಿ ಅಥವಾ ಸಮೃದ್ಧ ಜೀವನ ಮತ್ತು ಅಪ್ಪಣೆ ಏನು? ನೀನು ತೋಟದಲ್ಲಿರುವ ಎಲ್ಲ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು. ನೀನು ತೋಟದಲ್ಲಿರುವ ಎಲ್ಲ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು. ಒಳ್ಳೆಯದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ಒಂದು ಮರದ ಹಣ್ಣನ್ನು ತಿನ್ನಬಾರದು. ನಾವು ಹೀಗೆ ಅರ್ಥ ಮಾಡಿಕೊಳ್ಳುವ, 99 ಮರಗಳ ಹಣ್ಣನ್ನು ಮಾನವನಿಗೆ ತಿನ್ನುವುದಕ್ಕೆ ದೇವರು ಕೊಟ್ಟನಲ್ವಾ? ಒಂದೇ ಒಂದು ಮರದ ಹಣ್ಣು ಬೇಡ ನಿನಗೆ ಎಂಬುದಾಗಿ ದೇವರು ಹೇಳಿದನಲ್ಲ. 91 ಮರದ ಹಣ್ಣು ಸಾಕಾಗಲಿಲ್ಲ ಅಲ್ಲ ನಿನಗೆ? ಆ ಒಂದು ಮರದ ಹಣ್ಣು ಬೇಕೇ ಆಗಿತ್ತಲ್ಲ? ಪ್ರಿಯರೇ, ನಾವು ಅರ್ಥ ಮಾಡಿಕೊಳ್ಳಬೇಕು. ಬಹಳ ಸರಳವಾದಂತಹ ಭಾಷೆಯಲ್ಲಿ ಬರೆಯಲ್ಪಟ್ಟಂತಹ ಕಥೆಯನ್ನು ಓದ್ತೇವೆ, ಕೇಳ್ತೇವೆ, ಬಿಟ್ಟು ಬಿಡ್ತೇವೆ. ನಾವು ದೇವರು ತಾನು ಉಂಟು ಮಾಡಿದ ಮಾನವನನ್ನು ಹತ್ತಿರ ಇಟ್ಟುಕೊಳ್ಳುವ ಆತನು. ಆದರೆ ಮಾನವನು ದೂರ ದೂರ ಹೋಗುವುದಕ್ಕೆ ಬಯಸ್ತಾನೆ. God decided to accept, but the humans decided for set apart, set back. ದೇವರು ಕೊಟ್ಟಂತಹ ಎಚ್ಚರಿಕೆಯನ್ನು ಮನುಷ್ಯನು ಪರೀಕ್ಷಿಸುತ್ತಾನೆ. ಅದರ ಪರಿಣಾಮವೇ ಪತನ. ಗ್ರೀಕ್ನಲ್ಲಿ ಒಂದು ಪದ ಅಫಿಸ್ತೆಮಿ ಎಂಬುವಂತಹ ಪದ ಉಪಯೋಗ ಆಗಿದೆ. ಕಾಸ್ ಟು ರಿವೋಲ್ಟ್ ಆರ್ ಡಿಪಾರ್ಟ್. ಅರ್ಥ ದೇವರಿಗೆ ತಿರುಗಿ ಬೀಳುವುದು ಅಥವಾ ಆತನನ್ನು ಅಗಲಿ ದೂರ ಹೋಗುವಂತಹದ್ದು. ಇದೇ ಪತನ. ದಿಸ್ ಈಸ್ ದ ಫಾಲ್, ಬೀಳುವಿಕೆ. ಪಾಪದ ಮೂಲವಾದಂಥ ಸೈತಾನನು, ಆಥರ್ ಆಫ್ ಸಿನ್, ತಮ್ಮನ್ನು ಉಂಟು ಮಾಡಿದಂತಹ ದೇವರಿಗೆ ವಿರುದ್ಧವಾಗಿ ದಂಗೆ ಏಳುವಂತೆ ಮನುಷ್ಯನಿಗೆ ಪ್ರೇರೇಪಿಸ್ತಾನೆ. ಬಹಳ ಕುತೂಹಲಕಾರಿ ಮಾತುಗಳನ್ನು ಆಡ್ತಾನೆ. ಹವ್ವಳಿಗೆ ಉಪದೇಶ ಮಾಡಲಿಕ್ಕೆ ತೊಡಗ್ತಾನೆ. ಆ ಮರದ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು,
ನೀವು ದೇವರಂತೆ ಆಗುವಿರಿ. ಮನುಷ್ಯನು ಮಾಡಿದಂಥ ತಪ್ಪು ಏನು? ದೇವರ ಹಾಗೆ ಆಗಲಿಕ್ಕೆ ಹೋದದ್ದು. ದೇವರ ಹಾಗೆ ಆಗಲಿಕ್ಕೆ ಹೋದದ್ದು. ದೇವರೇನೋ ನಮ್ಮ ಹತ್ತಿರ ಬಚ್ಚಿಟ್ಟುಕೊಳ್ಳುತ್ತಾ ಇದ್ದಾನೆ ಎಂಬಂತೆ ಅವುಗಳನ್ನು ಒಲಿಸಿಕೊಳ್ಳುವಂತಹ ಪ್ರಯತ್ನ ಮಾಡ್ತಾನೆ ಸೈತಾನನು ಅವಳಿಗೆ ಭಾಳ ಒಳ್ಳೆ ಕೌನ್ಸಿಲಿಂಗ್ ಮಾಡ್ತಾನೆ ರೀ ಅಲ್ವಾ? ಒಳ್ಳೆ ಕೌನ್ಸಿಲಿಂಗ್. ಆದುದರಿಂದ ಸೈತಾನನ ಕುಯುಕ್ತಿಗೆ ಅವಳು ಬಲಿಯಾಗ್ತಾಳೆ. 3 ಕಾರಣಗಳನ್ನು ನಾವು ನಮ್ಮ ಮನಸ್ಸಿಗೆ ತಂದುಕೊಳ್ಳೋಣ. ದ ಟೇಸ್ಟ್ ಮರದ ಹಣ್ಣು ತಿನ್ನುವುದಕ್ಕೆ ರುಚಿ ಉತ್ತಮವಾಗಿದೆ ಎಂದು ಒಪ್ಪುತ್ತಾಳೆ. ಪಾಪದ ಮೂಲವಾದಂತಹ ಸೈತಾನನನ್ನು, ಆತನ ಮಾತುಗಳನ್ನು ಅಕ್ಷರಶಃ ಒಪ್ಪಿದ್ದು ಮಾತ್ರವಲ್ಲ, ದೇವರು ಆ ಮರ ಮತ್ತು ಅದರ ಹಣ್ಣಿನ ಕುರಿತು ಹೇಳಿರುವಂಥದ್ದನ್ನು ಸಂಪೂರ್ಣವಾಗಿ ಮರೆತು ಬಿಡ್ತಾಳೆ. ತಿನ್ನಬಾರದ ಮರದ ಹಣ್ಣನ್ನು ತಿನ್ನುವುದಕ್ಕೆ ಉತ್ತಮ ಎಂಬುದಾಗಿ ತೀರ್ಮಾನಿಸಿಯೇ ಬಿಡ್ತಾಳೆ ಅವಳು. ತನ್ನ ಸ್ವಾತಂತ್ರ್ಯವನ್ನು ಉಪಯೋಗಿಸುತ್ತಾಳೆ. ಪೌಲನು ಹೇಳ್ತಾನೆ 1 ಕೊರಿಂಥ 10ನೇ ಅಧ್ಯಾಯ 23ರಲ್ಲಿ, ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ಸ್ವಾತಂತ್ರ್ಯ ಉಂಟು, ಆದರೆ ಎಲ್ಲವೂ ವಿಹಿತವಾಗಿರುವುದಿಲ್ಲ. ಪ್ರಿಯರೇ, ನಮಗೆ ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ಸ್ವಾತಂತ್ರ್ಯ ಉಂಟು, ಆದರೆ ಎಲ್ಲವೂ ವಿಹಿತವಾಗಿರುವುದಿಲ್ಲ. ಇಂದು ನಾವು ಮಾರ್ಕೆಟಿಂಗ್ ಪ್ರಪಂಚದಲ್ಲಿದ್ದೇವೆ ಅಲ್ವಾ? ಮಾರ್ಕೆಟಿಂಗ್, ಜಾಹೀರಾತುಗಳು, ಅಡ್ವರ್ಟೈಸ್ಮೆಂಟ್ಸ್ ನಮ್ಮ ಮಾರಾಟವನ್ನು ಹೆಚ್ಚಿಸುತ್ತದೆ. ಸೈತಾನನು ತನ್ನ ಪ್ರಾಡಕ್ಟ್ ಅದನ್ನು ಮಾರಾಟ ಮಾಡಲಿಕ್ಕೆ ಮಾರ್ಕೆಟಿಗೆ ತಂದಿದ್ದಾನೆ. ತನ್ನ ಎಲ್ಲ ಕುಟಿಲೋಪಾಯಗಳನ್ನು ಈಗಿನ ಅಡ್ವರ್ಟೈಸ್ ಆಗಿ ಆತನು ಉಪಯೋಗಿಸ್ತಾನೆ. ಪಾಲಿಶ್ಡ್ ವರ್ಡ್ಸ್. ತಿನ್ನಬಾರದ ಹಣ್ಣು ಅವಳಿಗೆ ತಿನ್ನಲಿಕ್ಕೆ ರುಚಿಯಾಯಿತು. ಟೇಸ್ಟ್ ಮೊದಲನೆಯ ತಪ್ಪು ಅವಳು ಮಾಡಿತು. 2ನೇದಾಗಿ ಸೈಟ್, ನೋಟ. ನೋಡುವುದಕ್ಕೆ ರಮ್ಯವಾಗಿತ್ತು. She realized that the fruit was pleasing to her eyes. ಪ್ರಿಯರೇ, ಕೀರ್ತನಾಕರ್ತನು ಯಾವುದನ್ನು ನೋಡಬೇಕು, ಯಾವುದನ್ನು ನೋಡಬಾರದೆಂಬುದಾಗಿ ತಿಳಿಸಿದ್ದಾನೆ. 119ನೇ ಕೀರ್ತನೆ 18ನೇ ವಚನದಲ್ಲಿ, ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಮಹತ್ವಗಳನ್ನು, ಅದ್ಭುತಗಳನ್ನು ಕಂಡುಕೊಳ್ಳುವೆನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಸಂಗಿಯ ಪುಸ್ತಕದಲ್ಲಿ 11ನೇ ಅಧ್ಯಾಯ 9ನೇ ವಚನದಲ್ಲಿ, ಯವನಸ್ಥನೇ, ಮನಸ್ಸಿಗೆ ತಕ್ಕಂತೆಯೂ ಕಣ್ಣಿಗೆ ಸರಿ ಬೀಳುವ ಹಾಗೆಯೂ ನಡೆದುಕೋ. 119ನೇ ಕೀರ್ತನೆ 37ನೇ ವಚನದಲ್ಲಿ, ವ್ಯರ್ಥ ಕಾರ್ಯಗಳಲ್ಲಿ ದೃಷ್ಟಿ ಇಡದಂತೆ ನನ್ನನ್ನು ಕಾಪಾಡು. ಮತ್ತು ಯೇಸು ಸ್ವಾಮಿ ಸ್ವತಃ ಹೇಳಿದ್ದು, ಕಣ್ಣು ದೇಹಕ್ಕೆ ದೀಪವಾಗಿದೆ. ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕು ಆಗಿರುವುದು. ರಮ್ಯವಾದಂತಹ ಹಣ್ಣು ನೋಡಿ ಅವಳು ಸೋತು ಹೋಗ್ತಾಳೆ. ಮುಂದೆ ಬರತಕ್ಕಂತಹ ಶಿಕ್ಷೆಯನ್ನು ಗಮನಿಸುವುದೇ ಇಲ್ಲ. ಪ್ರಿಯರೇ, ದಯಮಾಡಿ ಕೇಳಿಸಿಕೊಳ್ಳಿ. ಇಂಗ್ಲಿಷ್ನಲ್ಲಿ ಒಂದು ಸೇಯಿಂಗ್ ಇದೆ, ದಿ ಐಸ್ ಕ್ಯಾನ್ ಬಿ ಟ್ರಾನ್ಸ್ಪ್ಲಾಂಟೆಡ್, ಬಟ್ ದ ಸ್ಕಾರ್ ಮೇಡ್ ಬೈ ದಿ ಐಸ್ ಇನ್ ಲೈಫ್ ಕೆನಾಟ್ ಬಿ ಇರೇಸ್ಡ್. ಟೇಸ್ಟ್. 2ನೇದಾಗಿ ಸೈಟ್, ರುಚಿ ಮತ್ತು ನೋಟ. 3ನೇದಾಗಿ ದ ಥಾಟ್, ಆಲೋಚನೆ. ಫ್ರೂಟ್ ವಾಸ್ ಡಿಸೈರಬಲ್ ಫಾರ್ ಗೇನಿಂಗ್ ವಿಸ್ಡಮ್. ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿಯೂ ಇದೆ ಎಂಬುದಾಗಿ ಸೈತಾನನು ಹೇಳ್ತಾನೆ. ಯಾವುದು ಆ ಜ್ಞಾನ? ಆ ಜ್ಞಾನ ನನಗೆ ಬೇಕು. ಅವಳದನ್ನು ತೆಗೆದುಕೊಂಡು ತಿಂದೇ ಬಿಟ್ಟಳು.
ಈ ವಿಷಯವನ್ನು ತಿಳಿಸುತ್ತಿರುವಂತಹ ಸೈತಾನನು ಯಾರು? ತನ್ನನ್ನು ಅಲ್ಲಿರಿಸಿದಂತಹ ಈ ಮರದ ಹಣ್ಣನ್ನು ತಿನ್ನಬಾರದೆಂಬುದಾಗಿ ಒಂದು ಆದೇಶವನ್ನು, ಆಜ್ಞೆಯನ್ನು ಕೊಟ್ಟಂತಹ ದೇವರು ಯಾರು ಎಂಬುದನ್ನು ವಿಚಾರಿಸುವುದರಲ್ಲಿ, ಆಲೋಚಿಸಿ ತೀರ್ಮಾನ ಮಾಡುವುದರಲ್ಲಿ ಆಕೆ ಹಿಂದೆ ಬಿದ್ದಳು. ಬೇರೊಬ್ಬನು, ಸೈತಾನನು ಬೇರೊಬ್ಬನು, ಪರಕೀಯನು. ಅವನು ಹೇಳುವಂಥ ಜ್ಞಾನ ಬೇಕು, ಅವನು ಸೈತಾನನು ಹೇಳುವಂಥ ಜ್ಞಾನ ನನಗೆ ಬೇಕು ಎಂಬುದಾಗಿ ಅಲ್ಲಿ ತನ್ನನ್ನು ಇಟ್ಟಂತಹ ದೇವರನ್ನೇ, ದೇವರ ಆಜ್ಞೆಯನ್ನೇ ಅವಳು ಮರೆತು ಬಿಡುತ್ತಾಳೆ. ಅದೇ ಮೂಲ ಮಾತೆ ಮಾಡಿದಂತಹ ದೊಡ್ಡ ತಪ್ಪು. She failed to draw inspiration from the original source of blessing, but a man unknown, she went for his desires, his advice. ಜ್ಞಾನೋಕ್ತಿ 1ನೇ ಅಧ್ಯಾಯ 7ನೇ ವಚನದಲ್ಲಿ ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲ. 9ನೇ ಅಧ್ಯಾಯ 10ನೇ ವಚನ ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ. ಪರಿಶುದ್ಧನ ತಿಳುವಳಿಕೆಯೇ ವಿವೇಕವು. ಈ ಲೋಕದಲ್ಲಿ ನಮಗೆ ಬೇಕಾದಷ್ಟು ಆಯ್ಕೆಗಳಿವೆ, ಆಪ್ಷನ್ಸ್ ಇದೆ ಪ್ರಿಯರೇ. ಆದರೆ ದೇವರ ಮಕ್ಕಳಾಗಿರುವಂಥ ನಾವು ಎಲ್ಲವನ್ನು ಪರೀಕ್ಷಿಸಿ ತಿಳಿದುಕೊಳ್ಳಬೇಕಾಗಿದೆ. ಎಲ್ಲವನ್ನು ಪರಿಶೋಧಿಸಿ ಒಳ್ಳೆಯದನ್ನೇ ಭದ್ರವಾಗಿ ಹಿಡಿದುಕೊಳ್ಳಿರಿ ಎಂಬುದಾಗಿ ಪೌಲನು ಹೇಳಿದ್ದಾನೆ. ಎಲ್ಲವುಗಳಲ್ಲಿ ಟೇಸ್ಟ್, ರುಚಿ, ಸೈಟ್, ನೋಟ, ಥಾಟ್, ಆಲೋಚನೆಯಲ್ಲಿ ಸಂಪೂರ್ಣವಾಗಿ ದೇವರನ್ನು, ತನ್ನನ್ನು ಸೃಷ್ಟಿಸಿದಾತನನ್ನೇ ಮರೆತು ಬಿಟ್ಟಳು ಮೂಲ ಮಾತೆ. ಕಳಂಕರಹಿತ ಸ್ಥಳದಲ್ಲಿ ಇಟ್ಟಿರುವ ಆತನನ್ನೇ ಮರೆತು ಬಿಟ್ಟಳು. ಹಣ್ಣನ್ನು ತೆಗೆದುಕೊಂಡು ತಿಂದಳು. ಜೊತೆಯಲ್ಲಿರುವಂತಹ ಗಂಡನಿಗೂ ಕೊಡಲು ಅವನು ತಿಂದನು. ಏನಾಯಿತು ಪರಿಣಾಮ? ದೇವರಿಂದ ದೂರವಾದರು. ಅವರ ಅವಿಧೇಯತೆಯು ದೇವರಿಂದ ಅವರನ್ನು ಬೇರ್ಪಡಿಸಿತು. ದಿ ಎಂಡ್ ರಿಸಲ್ಟೆಡ್ ಇನ್ ದ ಟೋಟಲ್ ಏಲಿನೇಷನ್ ಆಫ್ ದ ವರ್ಲ್ಡ್, ಹ್ಯೂಮನ್ ಕಮ್ಯುನಿಟಿ. ಮೊದಲನೇ ಆದಾಮನಿಂದ ಲೋಕದೊಳಗೆ ಪಾಪವು ಪ್ರವೇಶಿಸಿತು. ದೇವರ ಆಜ್ಞೆಯ ಉಲ್ಲಂಘನೆ, ಆತನಲ್ಲಿ ಅಪನಂಬಿಕೆ, ಆತನಿಗೆ ಅವಿಧೇಯತೆ ಪರಿಣಾಮವಾಗಿ ತಾವು ಬೆತ್ತಲೆಯಾಗಿದ್ದೇವೆ ಎಂಬುದು ಅವರಿಗೆ ತಿಳಿದು ಬಂತು. ದೇವರ ಬಳಿಗೆ ಬರಲು ಇದ್ದಂತಹ ಆ ಕಾತುರತೆ ಅವರಲ್ಲಿ ಕಡಿಮೆಯಾಯಿತು. ಇಷ್ಟ ತನಕ ದೇವರು ಬರುವಾಗ ಅವರೇ ಓಡಿ ಬರ್ತಿದ್ರು. ಈಗ ದೇವರು ಎಲ್ಲಿದ್ದೀ ಎಂಬುದಾಗಿ ಕೇಳಬೇಕಾಯಿತು. ಕೇಳುವಾಗಲೂ ಕೂಡ ಬರಲಿಕ್ಕೆ ಆಗಲಿಲ್ಲ. ಗಿಲ್ಟ್ ಕಾನ್ಷಿಯನ್ಸ್ ವಾಸ್ ವಿತ್ ದೆಮ್. ಅಡಗಿ ಕೂತ್ಕೊಳ್ಬೇಕಾಯಿತು. ಓಡಿ ಬರುತ್ತಿದ್ದಂತಹ ಸೃಷ್ಟಿ ಅಡಗಿಕೊಳ್ಳುವಂತಾಯಿತು. ದೇವರ ಶುಭ್ರ ಪ್ರಸನ್ನತೆ ಎದುರು ನಿಲ್ಲಲಾರದ ದುಸ್ಥಿತಿ ಬಂದದ್ದು ಮಾತ್ರವಲ್ಲದೆ ಠಕ್ಕತನದ ಭಾವವು ಸೃಷ್ಟಿಯನ್ನೇ ಆವರಿಸಿತು. ಇದು ತನಕ ದೇವರ ಮುಂದೆ ನಿರ್ಭಯವಾಗಿಯೂ ಮುಗ್ಧವಾದಂತಹ ಮನಸ್ಸಿನಿಂದಲೂ ಬರುತ್ತಿದ್ದಂತಹ ಸೃಷ್ಟಿ ಭಯದ ವಾತಾವರಣಕ್ಕೆ ಬಂದಾಯಿತು. ದೇವರ ಪ್ರಶ್ನೆ, ಮನುಷ್ಯನೇ ನೀನು ಎಲ್ಲಿದ್ದಿ? ಆದಾಮನೇ ನೀನು ಎಲ್ಲಿರುತ್ತಿ ಎಂದು ಕೇಳುವಾಗ ಪ್ರಾಮಾಣಿಕವಾದಂಥ ಉತ್ತರ ಕೊಡಲಿಕ್ಕಾಗಲಿಲ್ಲ. ಇದೇ ಬೀಳುವಿಕೆ. ಅವಳು ಸರ್ಪವನ್ನು ಆಪಾದಿಸುವಂತಾಯಿತು. ನಿನ್ನ ದೃಷ್ಟಿಯಿಂದ ನಮ್ಮಿಂದ ತಪ್ಪಾಗಿದೆ ಎಂಬ ಅರಿವು ಕಂಡುಬರುವುದಿಲ್ಲ. ಸೈತಾನನು ಯಾವಾಗಲೂ ದೈವಿಕ ಸಂತೋಷವನ್ನು ಹಾಳು ಮಾಡ್ತಾನೆ. ದೇವರ ಸತ್ಸಂಗದಿಂದ ದೂರವಿರಲು ಪ್ರಚೋದಿಸ್ತಾನೆ. ದೇವರಿಗೆ ವಿರೋಧವಾದ ನಿರ್ಧಾರ ತೆಗೆದುಕೊಳ್ಳಲು ಪ್ರಚೋದಿಸ್ತಾನೆ. ಸೈತಾನ ದೇವರಿಗೆ ವಿರೋಧವಾದ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಪ್ರಚೋದಿಸ್ತಾನೆ. ಪ್ರಿಯರೇ, ಇಲ್ಲಿ ಕೂಡ ಅದೇ ಪ್ರಯತ್ನ ನಡೆಯಿತು. ಆದಿ ತಂದೆ ತಾಯಿಗಳಿಬ್ಬರು ಪ್ರಲೋಭನೆಗೆ ಒಳಗಾದರು. ಸಮಾಧಾನದ, ಸಂತೋಷದ,
ಒಳ್ಳೆಯತನದ ಏದೇನು ತೋಟದಿಂದ ಹೊರಕ್ಕೆ ಹಾಕಲ್ಪಟ್ಟರು. ಈಗ ಏನಾಯಿತು? ದೇವರ ಮತ್ತು ಅವರ ಮಧ್ಯೆ ಪಾಪವೆಂಬ ಗೋಡೆ ಬಂದು ನಿಂತಿದೆ. ಫಾಲನ್ನೆಸ್ ಆಫ್ ಕ್ರಿಯೇಷನ್. ಪಾಪ ಪತನಕ್ಕೆ ಒಳಗಾದ. ಅವರಲ್ಲಿ ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುವಂತಹ ಮನಸ್ಸಿರಲಿಲ್ಲ. ಸರ್ಪ ನಮಗೆ ಕೊಟ್ಟಿತು ಅಲ್ವಾ? ಹೌದು. ನಾವು ಅದನ್ನೇ ಈ ಹೊತ್ತಿನ ಸುವಾರ್ಥ ವಾಕ್ಯ ಭಾಗದಲ್ಲಿ ನೋಡ್ತೇವೆ. ದೇವರ ರಾಜ್ಯದ ಮೌಲ್ಯಗಳಲ್ಲಿ ಕ್ಷಮೆ ಕಾರ್ಯರೂಪಕ್ಕೆ ಬರದಿದ್ದರೆ ಮನುಷ್ಯನು ಪತನಕ್ಕೆ ನಡೆಸಲ್ಪಡ್ತಾನೆ. ದೇವರ ರಾಜ್ಯದ ಮೌಲ್ಯಗಳಲ್ಲಿ ಕ್ಷಮೆಯು ಕಾರ್ಯರೂಪಕ್ಕೆ ಬರದಿದ್ದರೆ ಮನುಷ್ಯನು ಪತನಕ್ಕೆ ನಡೆಸಲ್ಪಡುತ್ತಾನೆ ಎಂಬುದನ್ನು ಯೇಸು ಸ್ವಾಮಿ ತಾನೇ ಈ ಒಂದು ಸಾಮ್ಯದ ಮೂಲಕವಾಗಿ ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸುತ್ತಾನೆ. ಬಹಳ ಒಂದು ಅದ್ಭುತವಾದಂತಹ ಸಾಮ್ಯ, ಬಹಳ ಮೌಲ್ಯಾಧಾರಿತವಾದಂಥ ಒಂದು ಸಾಮ್ಯ. ಯೇಸು ಹೇಳಿದಂಥ ಈ ಸಾಮ್ಯವು ಅಗಾಧವಾದಂಥ ಅರ್ಥವುಳ್ಳ ಮಹತ್ವಪೂರ್ಣವಾದಂತಹ ಸಾಮ್ಯ, ಪ್ರೊಫೌಂಡ್ಲಿ ಸಿಗ್ನಿಫಿಕೆಂಟ್ ಪ್ಯಾರಬಲ್. ಒಬ್ಬ ಸಾಲಗಾರ, ಅವನಿಗೆ ಮಿಲಿಯಾಂತರ ರೂಪಾಯಿಯ ಅಥವಾ ಡಾಲರ್ಸ ಅಥವಾ ಪೌಂಡ್ಸ ಸಾಲ ಇತ್ತು. ಆದರೆ ಅವನ ಸಾಲವನ್ನು ಅವನಿಗೆ ಮನ್ನಾ ಮಾಡಲಾಯಿತು. ಆದರೆ ಆ ಸಾಲಗಾರನಿಗೊಬ್ಬ ಸಾಲಗಾರನಿದ್ದ. ಅವನು ಬಹಳ ಚಿಕ್ಕ, ಮಿಯರ್ ಪಿಟೆನ್ಸ್, ಬಹಳ ಚಿಕ್ಕ ಸಾಲಗಾರ. ದೊಡ್ಡ ಸಾಲವನ್ನು ಕ್ಷಮಿಸಿಕೊಂಡು ಮನ್ನಾ ಮಾಡಿಕೊಂಡು ಹೊರಗೆ ಬರುವಾಗ ಆ ಸಾಲಗಾರ ಎದುರು ಬರ್ತಾನೆ. ಆದರೆ ಅವನಿಗೆ ದೊಡ್ಡ ಸಾಲಗಾರನಿಗೆ ಈ ಚಿಕ್ಕ ಸಾಲಗಾರನನ್ನೇ ಕ್ಷಮಿಸುವುದಕ್ಕೆ ಅಸಾಧ್ಯವಾಯಿತು. ಜೊತೆಯವನನ್ನು ಅವನು ಅಲ್ಲಗಳೆದ ಸಾಲ ತೀರಿಸಬೇಕೆಂಬುದಾಗಿ ಹಿಂಸೆಗೆ ಕೈ ಹಾಕ್ತಾನೆ. ತಾನು ಯಜಮಾನನ ಮುಂದೆ ಅರಿಕೆ ಮಾಡಿದಂತೆ ಜೊತೆ ಸೇವಕನು ಕೂಡ ಅರಿಕೆ ಮಾಡಿದರೂ ಕೂಡ ಅವನದನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ, ಹಿಂಸೆಗೆ ಕೈ ಹಾಕ್ತಾನೆ. ತಾನು ಹೊಂದಿದಂಥ ಉಪಕಾರವನ್ನು ಮರೆತು ಬಿಡ್ತಾನೆ. ಪ್ರಿಯರೇ, ಅವನಲ್ಲಿರುವಂತಹ ಎರಡು ಬಲಹೀನತೆಗಳನ್ನು ನಾವು ಗಮನಿಸಬೇಕು. ಒಂದು, ಅವನಲ್ಲಿ ಪ್ರಾಮಾಣಿಕವಾದಂತಹ ಪಶ್ಚಾತ್ತಾಪ ಇರಲಿಲ್ಲ. ತನ್ನ ಯಜಮಾನನ ಜೊತೆಯಲ್ಲಿ ತನ್ನ ಸಾಲವನ್ನು ಬಿಟ್ಟುಕೊಡಬೇಕೆಂಬುದಾಗಿ ಹೇಳುವಾಗ ಆ ದೊಡ್ಡ ಸಾಲಗಾರನಿಗೆ ಯಥಾರ್ಥವಾದಂತಹ ಪಶ್ಚಾತ್ತಾಪದ ಮನಸ್ಸಿರಲಿಲ್ಲ. ಎರಡನೇದಾಗಿ, ತನಗೆ ಒದಗಿ ಬಂದ ಕ್ಷಮೆ ಕೃಪೆಯಿಂದಲೇ ಎಂಬುದನ್ನು ಅವನು ಮರೆತು ಬಿಟ್ಟನು. ಇದು ಆ ಸೇವಕನ, ಆ ಸಾಲಗಾರನ ವರ್ತನೆಯಲ್ಲಿ ನಮಗೆ ಕಂಡುಬರ್ತದೆ. ನಾನು ನಿನ್ನನ್ನು ಕರುಣಿಸಿದ ಹಾಗೆ ನೀನು ಸಹ ನಿನ್ನ ಜೊತೆ ಸೇವಕನನ್ನು ಕರುಣಿಸಬಾರದಿತ್ತೇ? ದೊಡ್ಡ ಸಾಲಗಾರನಿಗೆ ಸಾಲ ಬಿಟ್ಟಂತಹ ಯಜಮಾನನು ಹೇಳ್ತಾನೆ, ನಾನು ನಿನ್ನನ್ನು ಕ್ಷಮಿಸಿದ ಹಾಗೆ ನಿನ್ನ ಸಾಲಗಾರನನ್ನು ನೀನು ಕ್ಷಮಿಸಬಾರದಿತ್ತೇ? ಇವತ್ತು ನನಗೆ, ನಿಮಗೆ, ಒಬ್ಬೊಬ್ಬರಿಗೆ ಯೇಸು ಸ್ವಾಮಿ ಕೇಳುವಂತಹದ್ದಿದೆ. ಇಡೀ ಕ್ರೈಸ್ತ ಸಭೆ ಕ್ರಿಸ್ತನ ಕ್ಷಮೆಗೆ ಪಾತ್ರವಾದಂತಹ ಸಭೆ. ನಾವು ಇವತ್ತು ನಮ್ಮ ನೆರೆಹೊರೆಯವರಿಗೆ ಯಾವ ಮನೋಭಾವ, ಯಾವ ಮನೋವರ್ತನೆ ಉಳ್ಳವರಾಗಿದ್ದೇವೆ? ಕ್ಷಮಿಸಲ್ಪಟ್ಟಂಥ ನಾವು, ಹೆಚ್ಚು ಕೊಡಲ್ಪಟ್ಟಂಥ ನಾವು, ಹೆಚ್ಚಾಗಿ ಕೊಡಲ್ಪಟ್ಟಂಥ ನಾವು, ನಮ್ಮಿಂದ ಹೆಚ್ಚು ಕೇಳಲ್ಪಡುತ್ತದೆ ಅಲ್ಲವೇ? ನಾವು ಇತರರ ಕಡೆಗೆ ಯಾವ ಮನೋಭಾವನೆ, ಯಾವ ಮನೋವರ್ತನೆ ಉಳ್ಳವರಾಗಿದ್ದೇವೆ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. ನಾವು ಆ ಕ್ಷಮೆಯನ್ನು ಕೊಡದಿದ್ದರೆ ಪತನಕ್ಕೆ ಒಳಗಾದ ಹಾಗೆ. ಈ ಸಾಮ್ಯದ ಬೆಳಕಿನಲ್ಲಿ ನಾವು ನೋಡುವಂತೆ ಕ್ಷಮೆ ಅಸ್ತಿತ್ವದ ಮಾರ್ಗ, ಕ್ಷಮೆ ಅಸ್ತಿತ್ವದ ಮಾರ್ಗ, ಕ್ಷಮೆ ಜೀವನದ ಮಾರ್ಗ, ಕ್ಷಮೆ ಪ್ರೀತಿಯ ಮಾರ್ಗ, ಕ್ಷಮೆ ಸಂಬಂಧಗಳ ಮಾರ್ಗ, ಕ್ಷಮೆ ಯೋಚಿಸಿ ನೋಡುವಂತಹ ಮಾರ್ಗ. ಎಲ್ಲವುಗಳು ಮುಖ್ಯವಾಗಿ ಕ್ಷಮೆ ಎಂಬುವಂತಹದ್ದು ಯೇಸುವಿನ ಮಾರ್ಗ. ಈ ಯೇಸುವಿನ ಮಾರ್ಗ ನಮಗೆ ಬೇಕೋ ಬೇಡವೋ? ನಾವು ಆ ಮಾರ್ಗದಲ್ಲಿ ಹೋಗಬೇಕಲ್ವೇ ಪ್ರಿಯರೇ? ಕ್ಷಮಿಸಲ್ಪಡುವ ನಾವು ಕ್ಷಮಿಸುವುದಾದರೆ ಅದು ದೇವರ ಒಳ್ಳೆಯತನದಿಂದ ತುಂಬಿದ ಜೀವನವಾಗ್ತದೆ, ದೇವರೊಂದಿಗೆ ಇರುವಂತಹ ಜೀವನವಾಗ್ತದೆ.
ಕ್ಷಮೆ ಕತ್ತಲೆಯಿಂದ ಬೆಳಕಿಗೆ, ಮರಣದಿಂದ ಜೀವಕ್ಕೆ ನಡೆಸ್ತದೆ. ಸೃಷ್ಟಿಕರ್ತನಾದ ದೇವರ ಮುಂದೆ ನಾವೆಲ್ಲರೂ ಪಾಪಿಗಳೇ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನದಲ್ಲಿ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಆದರೆ ಸೃಷ್ಟಿ ದೇವರ ಬಳಿಗೆ ಬರಬೇಕೆಂಬುದೇ ದೇವರ ಚಿತ್ತ. ದೂರ ಹೋಗ್ಬೇಕಂತ ಅಲ್ಲ, ಬಿದ್ದಲ್ಲಿ ಇರಬೇಕೆಂಬುದಾಗಿ ಅಲ್ಲ. ಆಲ್ ಹ್ಯಾವ್ ಸಿನ್ಡ್ against God, the Creator, but God, the Creator, wishes His creation should come back to Him. ಆತನ ಬಳಿಗೆ ನಾವು ಬರಬೇಕು. ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರು, ಆದರೆ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿಸುವವರಾದರು. ಮೊದಲನೇ ಆದಾಮನು ಬದುಕುವ ಪ್ರಾಣಿ ಆದನು, ಕಡೆ ಆದಾಮನಾದರೂ ಬದುಕಿಸುವ ಆತ್ಮನಾಗಿದ್ದಾನೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಆದ್ದರಿಂದ ನಮಗಿರುವಂಥ ಒಂದೇ ಒಂದು ಮಾರ್ಗ ಕ್ಷಮೆಯ ಮಾರ್ಗ. ನಮಗಿರುವಂಥ ಒಂದೇ ಒಂದು ಮಾರ್ಗ ಕ್ರಿಸ್ತನ ಬಳಿಗೆ ಮರಳಿ ಬರುವಂಥದ್ದು. ದೂರ ಹೋಗುವುದಲ್ಲ, ಕ್ರಿಸ್ತನ ಬಳಿಗೆ ದೂರ ಹೋಗದೆ ಬರುವಂಥದ್ದು, ಆತನ ಹತ್ತಿರ ಬರುವಂಥದ್ದು, ಆತನನ್ನೇ ಆಶ್ರಯಿಸುವಂಥದ್ದು. ಆತನೇ ನಮ್ಮ ರಕ್ಷಕನು. ನಮ್ಮನ್ನು ಆತನ ಎತ್ತಿ ಹಿಡಿಯಬೇಕು. ದೇವರು ತನ್ನ ವಾಕ್ಯದ ಮೂಲಕವಾಗಿ ನಮ್ಮನ್ನು ಪ್ರಬೋಧಿಸುತ್ತಾನೆ. ಆತನ ಬಳಿಗೆ ಬರೋಣ. ತಂದೆಯಾದ ದೇವರ, ಮಗನ ಮತ್ತು ಪವಿತ್ರ ಆತ್ಮನ ಹೆಸರಿನಲ್ಲಿ ಆಮೆನ್. ನಾವು ಈ ಹಸಿರು ಪುಸ್ತಕದಲ್ಲಿ 98ನೆಯ ಸಂಗೀತವನ್ನು ಹಾಡೋಣ. ಹಸಿರು ಪುಸ್ತಕದಲ್ಲಿ 98ನೆಯ ಸಂಗೀತವನ್ನು ಹಾಡೋಣ.
ಸಭಾ ಪ್ರಕಟಣೆ. ಸಭಾ ಪ್ರಕಟಣೆಗಳು. ಈ ಆರಾಧನೆಯಲ್ಲಿ ಭಾಗವಹಿಸುತ್ತಿರುವ ಇತರೆ ಸಭೆಗಳ ಹಾಗೂ ನಮ್ಮ ಸಭೆಯ ಸದಸ್ಯರೆಲ್ಲರನ್ನು ಹಾಗೂ ಆನ್ಲೈನ್ ಮುಖಾಂತರ ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರಿಗೂ ಕರ್ತನ ಪವಿತ್ರ ನಾಮದಲ್ಲಿ ವಂದಿಸಿ ಸ್ವಾಗತಿಸುವವರಾಗಿದ್ದೇವೆ. ಆರಾಧನೆಯ ತರುವಾಯ ಸಭೆಯವರೆಲ್ಲರಿಗೂ ಕಾಫಿ ಅಥವಾ ಟೀಯನ್ನು ಸ್ವೀಕರಿಸುವಂತೆ ವಿನಂತಿ. ಇಂದು ಎರಡನೇ ಆರಾಧನೆಯಲ್ಲಿ ಕರ್ತನ ಪವಿತ್ರ ರಾತ್ರಿ ಭೋಜನದ ಸಂಸ್ಕಾರದ ಆರಾಧನೆ ನಡೆಸಲ್ಪಡುತ್ತದೆ. ಸಿದ್ಧರಾಗಿ ಬಂದಿರುವ ಪೂರ್ಣ ಸಭಾಂಗಿಗಳು ಭಾಗವಹಿಸುವಂತೆ ವಿನಂತಿ. ನಮ್ಮ ಆಲಯದಲ್ಲಿ ಜುಲೈ ತಿಂಗಳಿನ 18ನೇ ತಾರೀಕು ದೃಢೀಕರಣದ ಆರಾಧನೆಯು ನಡೆಸಲ್ಪಡುತ್ತದೆ. ದೃಢೀಕರಣಕ್ಕೆ ಸೇರ ಬಯಸುವ ಮಕ್ಕಳು ತಮ್ಮ ಹೆಸರುಗಳನ್ನು ಕೊಡುವಂತೆ ವಿನಂತಿ. ದೃಢೀಕರಣದ ತರಗತಿಗಳು ಏಪ್ರಿಲ್ 1ನೇ ವಾರದಿಂದ ಪ್ರಾರಂಭವಾಗುತ್ತದೆ. ಮುಂದಿನ ಭಾನುವಾರ ದಿನಾಂಕ 14/2/2021 ಭಾನುವಾರ ಶಾಲೆಯು ನಡೆಸಲ್ಪಡುತ್ತದೆ. ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಕಳುಹಿಸುವಂತೆ ಕೋರುತ್ತೇವೆ. ಮುಂದಿನ ಭಾನುವಾರ ಬೆಳಗ್ಗೆ 8:30 ಗಂಟೆಗೆ ಆಲಯದಲ್ಲಿ ಆರಾಧನೆಯು ನಡೆಸಲ್ಪಡುತ್ತದೆ. ಸಭೆಯವರು ಸೇರಿ ಬರುವಂತೆ ವಿನಂತಿ. ಇಂದು ನಮ್ಮ ಆಲಯಕ್ಕೆ ಆಗಮಿಸಿ ಆರಾಧನೆಯನ್ನು ನಡೆಸಿ ದೈವ ಸಂದೇಶವನ್ನು ನೀಡಿದಂಥ ಸದರನ್ ಡಯಸಿಸ್ನ ನಿವೃತ್ತ ಸಭಾಪಾಲಕರಾದ ಘನ ಪ್ರೇಮ್ ಕುಮಾರ್ ಸೋನ್ಸಯ್ಯನವರನ್ನು ಸಭಾಪಾಲನಾ ಸಮಿತಿ ಹಾಗೂ ಸಭೆಯ ಪರವಾಗಿ ವಂದಿಸಿ ಸ್ವಾಗತಿಸುವವರಾಗಿದ್ದೇವೆ. ದಿನಾಂಕ 9/2/2021 ಮಂಗಳವಾರ ಘನ ಬೆಂಜಮಿನ್ ರೈಸ್ ಅವರ ಸ್ಮರಣಾರ್ಥ ಬೆಳಗ್ಗೆ 11 ಗಂಟೆಗೆ ಅವರ ಸಮಾಧಿಯಲ್ಲಿ ಗೇಟ್ ನಂಬರ್ 2 ಇಲ್ಲಿ ಪ್ರಾರ್ಥನೆ ಇರುವುದು. ಸಭೆಯವರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತೆ ವಿನಂತಿ. ಮುಂದಿನ ಭಾನುವಾರದಿಂದ ಆನ್ಲೈನ್ ಮುಖಾಂತರ ಸರ್ವಿಸನ್ನು ಪ್ರಸಾರ ಮಾಡಲಾಗುವುದಿಲ್ಲ. ಆದ್ದರಿಂದ ಸಭೆಯವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಲಯಕ್ಕೆ ಬರುವಂತೆ ಕೇಳಿಕೊಳ್ಳುತ್ತೇವೆ. ಇದು ಸಭಾಪಾಲನಾ ಸಮಿತಿಯಲ್ಲಿ ತೆಗೆದುಕೊಂಡ ತೀರ್ಮಾನವಾಗಿರುತ್ತದೆ. ಕಳೆದ ವಾರದಲ್ಲಿ ಕೂಡಿಕೆಯಾದ ಕಾಣಿಕೆಗಳ ವಿವರಗಳು: ಸಾಮಾನ್ಯ ಕಾಣಿಕೆ 40,684, ಕೃತಜ್ಞತಾ ಕಾಣಿಕೆ 7,200, ಜನ್ಮದಿನದ ಕೃತಜ್ಞತಾ ಕಾಣಿಕೆ 4,801, ವಿವಾಹ ವಾರ್ಷಿಕ ಕಾಣಿಕೆ 1,000, ಭಜನಾ ಕಾಣಿಕೆ 120, ಮಾಸಿಕ ಸಭಾವಂತಿಕೆ 8,100, ಕ್ರಿಸ್ತ ಜಯಂತಿಯ ಲಕೋಟೆಯಿಂದ ಬಂದದ್ದು 120, ಸಭೆಯ ವಾರ್ಷಿಕೋತ್ಸವದ ಲಕೋಟೆಯಿಂದ ಬಂದದ್ದು 37,341, ಸುಗ್ಗಿ ಹಬ್ಬದ ಲಕೋಟೆಯಿಂದ ಬಂದದ್ದು 4,500, ಕುಲ್ಬಾನಿ ಡೈಸಿಸ್ಗಾಗಿ 10,000, ಒಟ್ಟು 1,13,866 ರೂಪಾಯಿಗಳು. ಹಾಗೂ ದಿನಾಂಕ 1/2/2021 ಸೋಮವಾರ ಬೆಳಿಗ್ಗೆನೆ ಆರಾಧನೆ ಕಾಣಿಕೆ 2,400, ಜನ್ಮದಿನದ ಕಾಣಿಕೆ 500, ಸ್ವಾರ್ಥ ನಿಧಿಗೆ 50, ಮಾಸಿಕ ಸಭಾವಂತಿಕೆ 1,050 ಹಾಗೂ ಸಭೆಯ ವಾರ್ಷಿಕೋತ್ಸವ 500, ಒಟ್ಟು 4,500 ರೂಪಾಯಿಗಳು. ವಂದನೆಗಳು. ನಾವು ಕಾಣಿಕೆ ಸಮರ್ಪಿಸುವಾಗ ಕೀರ್ತನೆಗಳಲ್ಲಿ 106ನೆಯ ಕೀರ್ತನೆಗಳಲ್ಲಿ 106 ಚರಣ ಬಿಟ್ಟು ಚರಣ ಹಾಡಿಕೊಳ್ಳೋಣ. ಹೃದಯವೆಂಬ ಬಾಗಿಲ ಬಳಿಯಲ್ಲಿ ಯೇಸು ಸ್ವಾಮಿ ಹಾಗೂ ಕಾಣಿಕೆ ಸ್ವೀಕರಿಸಲಾಗಿದೆ. Yeah.
ನಮ್ಮ ಕಾಣಿಕೆಯನ್ನು ಪ್ರಾರ್ಥನಾಪೂರ್ವಕವಾಗಿ ದೇವರ ಹಸ್ತಗಳಿಗೆ ಸಮರ್ಪಿಸೋಣ. ಎಲ್ಲ ಒಳ್ಳೆಯ ದಾನಗಳಿಗೆ ಮೂಲಕರ್ತನಾಗಿರುವ ಪರಲೋಕದ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಕಾಲದ ಪರಿಪೂರ್ಣತೆಯಲ್ಲಿ ನೀನು ನಿನ್ನ ಒಬ್ಬನೇ ಮಗನನ್ನು ನಮ್ಮೆಲ್ಲರ ಉದ್ಧಾರಕ್ಕಾಗಿ ಈ ಲೋಕಕ್ಕೆ ಕಳುಹಿಸಿಕೊಟ್ಟೆ. ಆತನನ್ನು ಕಳುಹಿಸಿಕೊಟ್ಟಂತಹ ನೀನು ಸಮಸ್ತವನ್ನು ನಮಗೆ ದಯಪಾಲಿಸಿಕೊಟ್ಟಿದ್ದೀಯ. ಆತನೇ ಲೋಕದಲ್ಲಿ ಸಂಚಾರಿಯಾಗಿ ಸೇವೆಯನ್ನು ಮಾಡಿದನು. ವೆಂಟ್ ಆನ್ ಡೂಯಿಂಗ್ ಗುಡ್ ಫಾರ್ ಅದರ್ಸ್. ತನಗಾಗಿ ಅಲ್ಲವೇ ಅಲ್ಲ, ಇತರರಿಗಾಗಿಯೇ ತನ್ನನ್ನು ಸಮರ್ಪಿಸಿಕೊಂಡು ಜೀವಿಸಿದ್ದು ಮಾತ್ರವಲ್ಲ, ತನ್ನನ್ನೇ ಶಿಲುಬೆಯಲ್ಲಿ ಸಮರ್ಪಿಸಿದನಲ್ಲ. ಈ ದೊಡ್ಡ ಪ್ರೀತಿಗೆ ಬದಲಾಗಿ ನಾವು ನಿನಗೆ ಏನನ್ನು ಸಮರ್ಪಿಸೋಣ? ಏನು ಸಮರ್ಪಿಸಿದರೂ ಇನ್ನೂ ಸಾಲದು, ಅದು ಅತಿ ಅಲ್ಪವೇ. ನೀನು ನಮ್ಮಿಂದ ಕಾಣಿಕೆಯನ್ನು ಮಾತ್ರವಲ್ಲ ಸ್ವಾಮಿ, ಕಾಣಿಕೆಯನ್ನು ಕೊಡುವ ನಮ್ಮೆಲ್ಲರ ಹೃದಯ, ನಮ್ಮ ಮನೋವರ್ತನೆ ಹೇಗೆ ಇದೆ ಎಂಬುದನ್ನು ನೀನು ಪರೀಕ್ಷಿಸುವ ಆತನಾಗಿದ್ದಿ. ನಾವು ಕೊಟ್ಟಂತಹ ಕಾಣಿಕೆಗಳನ್ನು ನೀನು ಸ್ವೀಕರಿಸು. ಸಭೆಯವರು ಪ್ರತ್ಯೇಕವಾದಂಥ ಕಾಣಿಕೆಯನ್ನು ತಂದು ಇಂದು ಸಮರ್ಪಿಸಿದ್ದಾರೆ. ಜನನ ದಿನದ ಕೃತಜ್ಞತೆಯನ್ನು ಕಾಣಿಕೆಯ ಮೂಲಕವಾಗಿ ನಿನಗೆ ವ್ಯಕ್ತಪಡಿಸಿದ್ದಾರೆ. ವಿವಾಹದ ದಿನದ ಸ್ಮರಣೆಯಲ್ಲಿ ಕೃತಜ್ಞತೆಯನ್ನು ಕೊಟ್ಟಿದ್ದಾರೆ. ನೀನು ದಾಟಿದ ದಿನಗಳಲ್ಲಿ ಮಾಡಿದಂಥ ಮಹೋಪಕಾರವನ್ನು ನೆನೆದು ಪ್ರತ್ಯೇಕವಾದಂಥ ಕಾಣಿಕೆಗಳನ್ನು ಕೊಟ್ಟಿದ್ದಾರೆ. ಸಭೆಯವರು ಹುದುವಾಗಿ ನಿನಗೆ ಕಾಣಿಕೆಗಳನ್ನು ಕೊಟ್ಟಿದ್ದಾರೆ. ಎಲ್ಲ ಕಾಣಿಕೆಗಳನ್ನು ಕೂಡ ನಾವು ಒಟ್ಟಾಗಿ ನಿನ್ನ ಪಾದಗಳ ಬಳಿಯಲ್ಲಿ ಇಟ್ಟಿದ್ದೇವೆ ಸ್ವಾಮಿ. ನೀನದನ್ನು ಸ್ವೀಕರಿಸು, ಹರಸು, ಆಶೀರ್ವದಿಸು. ಈ ಕಾಣಿಕೆಯೊಂದಿಗೆ ನಮ್ಮನ್ನೇ ನಿನಗೆ ಒಪ್ಪಿಸಿಕೊಡುತ್ತೇವೆ. ನಮ್ಮೆಲ್ಲರ ಜೀವನವು ನಿನಗೆ ಮೆಚ್ಚುಗೆಯಾದ ಸಜೀವ ಯಜ್ಞವಾಗಿರಲಿ. ನಮ್ಮ ಪ್ರಭು ರಕ್ಷಕನೂ ಆಗಿರುವ ಕ್ರಿಸ್ತ ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ. ಘನವುಳ್ಳ ನಿನ್ನ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಆಮೇಲೆ ನಾವೆಲ್ಲರೂ ಒಟ್ಟಾಗಿ ನಮ್ಮ ಪ್ರಭುವು ಕಲಿಸಿಕೊಟ್ಟ ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತ ನಮ್ಮ ಅಂದರೆ ಆರಂತೆ ನಮಗೆ ನಾವು ನಮ್ಮ ಸೇರಿಸಲಿಕ್ಕೆ ರಾಜ್ಯಗಳು ಮಹಿಮೆ ಸದಾ ಕಾಲದಲ್ಲಿ. ಕರ್ತನ ಪವಿತ್ರ ಭೋಜನ ಸಂಸ್ಕಾರ ಇರುವುದು. ಆದ್ದರಿಂದ ಮೊದಲನೆಯ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಪ್ರಭುವು ರಕ್ಷಕನೂ ಆಗಿರುವ ಕ್ರಿಸ್ತ ಯೇಸುವಿನ ಕೃಪೆ, ಪರಮ ತಂದೆಯಾಗಿರುವ ದೇವರ ಮಹಾಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ನಮ್ಮೆಲ್ಲರ ಸಂಗಡ ಈಗಲೂ ಯಾವಾಗಲೂ ನೆಲೆಯಾಗಿರಲಿ. ಆಮೆನ್. ನಾವು ಕರ್ತನ ಭೋಜನ ಸಂಸ್ಕಾರದ ಆರಾಧನೆಯನ್ನು ಪ್ರಾರಂಭಿಸುವ ಹಾಗೆ 273ನೇ ಸಂಗೀತದಿಂದ ಹಾಡೋಣ. 273 ಈ ಮೇಜ ಸೇರ ಯೇಸುವೆ ಎಂಬುದಕ್ಕೆ
ಪ್ರಾರ್ಥನೆ ಮಾಡೋಣ. ಆರಾಧನಾ ಕ್ರಮದ ಪುಸ್ತಕದಲ್ಲಿ 31ನೆಯ ಪುಟ, ಕರ್ತನ ಪವಿತ್ರ ಭೋಜನ ಸಂಸ್ಕಾರದ ಆರಾಧನೆ. ಸಹೋದರರೇ, ನಾವೆಲ್ಲರೂ ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು. ನಾವೆಲ್ಲರೂ ಒಂದೇ ರೊಟ್ಟಿಯಲ್ಲಿ ಪಾಲು ತಕ್ಕೊಳ್ಳುವುದರಿಂದ ಅನೇಕರಾಗಿರುವ ನಾವು ಒಂದೇ ರೊಟ್ಟಿಯಾಗಿ ಒಂದೇ ದೇಹವಾಗಿಯೂ ಇದ್ದೇವೆ. ಸಮಾಧಾನದ ವಂದನೆ ನಾನು ಇಲ್ಲಿಂದಲೇ ನಿಮಗೆ ವಂದನೆ ತಿಳಿಸ್ತೇನೆ, ನೀವು ಅಕ್ಕಪಕ್ಕದವರಿಗೆ ವಂದನೆ. ಪ್ರಾರ್ಥನೆ ಮಾಡೋಣ. ಪವಿತ್ರನಾದ ತಂದೆಯೇ, ನಾವು ನಿನ್ನ ಕೃಪಾಸನದ ಹತ್ತಿರ ಬರುವಂತೆ ನಿನ್ನ ಪ್ರಿಯ ಕುಮಾರನ ರಕ್ತದ ಮೂಲಕ ಜೀವವುಳ್ಳ ಹೊಸ ದಾರಿಯನ್ನು ಪ್ರತಿಷ್ಠಿಸಿದವನೇ, ಅಯೋಗ್ಯರಾದ ನಾವು ಆತನ ಮುಖಾಂತರವೇ ನಿನ್ನ ಪಾದ ಸನ್ನಿಧಿಗೆ ಬಂದಿದ್ದೇವೆ. ಭೂಲೋಕಗಳಲ್ಲಿರುವ ಸಮಸ್ತವೂ ನಿನ್ನದೇ, ನೀನು ಕೊಟ್ಟದ್ದನ್ನೇ ನಿನಗೆ ಕೊಟ್ಟಿದ್ದೇವೆ. ಈ ನಮ್ಮ ಕಾಣಿಕೆಗಳನ್ನು ನೀನು ಸ್ವೀಕರಿಸಿ ಎಲ್ಲವನ್ನು ನಿನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಬೇಕೆಂದು ನಿನ್ನನ್ನು ವಿನಯವಾಗಿ ಬೇಡಿಕೊಳ್ಳುತ್ತೇವೆ. ಆಮೇನ್. ಯೇಸುವೇ, ದಯಾಳುವಾದ ಮಹಾಯಾಜಕನೇ, ಶಿಷ್ಯರ ಮಧ್ಯೆ ಬಂದಂತೆ ಮಧ್ಯೆ ಬಂದು ರೊಟ್ಟಿ ಮುರಿಯುವುದರಲ್ಲಿ ನಾವು ನಿನ್ನ ಗುರುತು ಹಿಡಿಯುವಂತೆ ಅನುಗ್ರಹಿಸಬೇಕು. ತಂದೆಯವರು ಪವಿತ್ರಾತ್ಮನು ಕೂಡಿ ಏಕದೇವರಾಗಿ ಸದಾ ಜೀವಿಸಿ ಆಳುವವನಿಗೆ ಸ್ತೋತ್ರ. ಆಮೇನ್. ಕರ್ತನು ನಿಮ್ಮೊಂದಿಗಿರಲಿ, ನಿನ್ನ ಆತ್ಮದೊಂದಿಗಿರಲಿ. ನಿಮ್ಮ ಹೃದಯಗಳನ್ನು ಮೇಲೆತ್ತಿರಿ, ಕರ್ತನ ಕಡೆಗೆ ಎತ್ತುತ್ತೇವೆ. ನಮ್ಮ ಕರ್ತನಾದ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡು. ಹಾಗೆ ಶುಚಿಯುಕ್ತವೂ ನ್ಯಾಯವೂ ಆಗಿದೆ. ಕರ್ತನೇ, ಪವಿತ್ರನಾದ ತಂದೆಯೇ, ಸರ್ವಶಕ್ತನಾದ ನಿತ್ಯ ದೇವರೇ, ನಾವೆಲ್ಲ ಕಾಲಗಳಲ್ಲಿಯೂ ಎಲ್ಲ ಸ್ಥಳಗಳಲ್ಲಿಯೂ ನಿನ್ನನ್ನು ಸ್ತುತಿಸುವುದು ನಿಜವಾಗಿ ಯುಕ್ತವೂ ನ್ಯಾಯವೂ ನಮ್ಮ ಕರ್ತವ್ಯವೂ ಆಗಿದೆ. ನಿನ್ನ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಸ್ತುತಿಸುತ್ತೇವೆ. ಆತನ ಮೂಲಕ ನೀನು ಪರಲೋಕ ಭೂಲೋಕಗಳನ್ನು ಅವುಗಳಲ್ಲಿರುವ ಸಮಸ್ತವನ್ನು ಉಂಟು ಮಾಡಿ ನಿನ್ನ ಸ್ವರೂಪದಲ್ಲಿ ಮನುಷ್ಯನನ್ನು ನಿರ್ಮಿಸಿ ಅವನು ಪಾಪದಲ್ಲಿ ಬಿದ್ದ ಮೇಲೆ ಅವನನ್ನು ವಿಮೋಚಿಸಿ ನೂತನ ಸೃಷ್ಟಿಯ ಪ್ರಥಮ ಫಲವಾಗುವಂತೆ ಮಾಡಿದ್ದಿ. ಆದ್ದರಿಂದ ನಾವು ದೇವದೂತನಿಗೂ ಪ್ರಧಾನ ದೇವರ ತಂದೆಗೂ ಪರಿಶುದ್ಧನೆ ದುಂದಾಗನು ಒಳ್ಳೆಯಾದದೇ ಈ ಅಪಾಲಕುಣಿನ ಪ್ರಭಾವಿತ ತುಂಬಲಿದೆ ಎಂದು ಎದೆ ಬೆಳೆಸುತ್ತೇವೆ. ಆತನಾದ ಪ್ರಭುವೇ, ನಿಮ್ಮಂತಾಗಲಿ. ಹೆಸರಿನಲ್ಲಿ ಬಂದ ಆತನಿಗೂ ತಿರುಗುವರು, ಆತನ ಶುಭವಾಗಲಿ. ಮೇಲೆ ನೌಕಗಲಿ ಜಯ. ಪರಲೋಕದಲ್ಲಿರುವ ತಂದೆಯನ್ನು ನಿಜವಾಗಿ ಪರಿಶುದ್ಧನೂ ನಿಜವಾಗಿ ಸ್ತುತಿಪಾತ್ರನೂ ಆಗಿದ್ದಿ. ನೀನು ಮನುಷ್ಯರ ಮೇಲೆ ಅಪಾರ ಕರುಣೆಯನ್ನಿಟ್ಟು ನಿನ್ನ ಏಕಕುಮಾರನಾಗಿರುವ ಯೇಸು ಕ್ರಿಸ್ತನನ್ನು ನಮ್ಮ ಸ್ವರೂಪವನ್ನು ಧರಿಸಿಕೊಳ್ಳುವುದಕ್ಕಾಗೂ ನಮ್ಮ ವಿಮೋಚನೆಗಾಗಿ ಶಿಲುಬೆ ಮೇಲೆ ಮರಣ ಹೊಂದುವುದಕ್ಕೂ ಕೊಟ್ಟದಕ್ಕಾಗಿ ನಿನಗೆ ಅನಂತ ಸ್ತೋತ್ರವಾಗಲಿ. ಆತನು ಅಲ್ಲಿ ತನ್ನನ್ನು ಒಂದೇ ಸಾರಿ ಸಮರ್ಪಿಸಿಕೊಂಡು ಮಾಡಿದ ಯಜ್ಞ ರೂಪವಾದ ಪ್ರಾಯಶ್ಚಿತ್ತವು ಸಂಪೂರ್ಣವಾದದ್ದು, ದೋಷರಹಿತವಾದದ್ದು, ಲೋಕದವರೆಲ್ಲರ ಪಾಪವನ್ನು ಪರಿಹರಿಸುವುದಕ್ಕೆ ಸಾಮರ್ಥ್ಯವುಳ್ಳದ್ದು ಆಗಿದೆ. ಆತನು ತನ್ನ ಅಮೂಲ್ಯ ಮರಣದ ಜ್ಞಾಪಕಾರ್ಥವಾಗಿ ಈ ಸಂಸ್ಕಾರವನ್ನು ಸ್ಥಾಪಿಸಿ ತಾನು ತಿರುಗಿ ಬರುವ ತನಕ ಇದನ್ನು ಆಚರಿಸುತ್ತಿರಬೇಕೆಂದು ತನ್ನ ಪರಿಶುದ್ಧ ಸುವಾರ್ತೆಯಲ್ಲಿ ನಮಗೆ ಆಜ್ಞಾಪಿಸಿದನು. ತಾನು ಹಿಡಿದುಕೊಳ್ಳಲ್ಪಟ್ಟ ರಾತ್ರಿಯಲ್ಲಿ ಆತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ತನ್ನ ಶಿಷ್ಯರಿಗೆ ತೆಗೆದುಕೊಂಡು, ತಿನ್ನಿರಿ, ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದು ಹೊಸ ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ನಿಮಗೋಸ್ಕರವೂ ಬಹುಜನರಿಗೋಸ್ಕರವೂ ಸುರಿಸಲ್ಪಡುವ ರಕ್ತ. ನೀವಿದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ನದಿತ್ಯವಾಗಿ ಅನ್ನಕ್ಕಾಗಿನ ಕಾದಿರುತ್ತೇವೆ. ಕ್ರಿಸ್ತ. ಆದುದರಿಂದ ತಂದೆಯೇ, ನಾವು ನಿನ್ನ ಕುಮಾರನಾಗಿರುವ ನಮ್ಮ ಪ್ರಭುವಿನ ಅಮೂಲ್ಯವಾದ ಶ್ರಮ, ಮರಣ, ಮಹಿಮೆಯುಳ್ಳ ಪುನರುತ್ಥಾನ, ದಿವಾರೋಹಣ ಇವುಗಳ ಸ್ಮರಣೆಯನ್ನು ಮಾಡಿ ಆತನ ಅಪ್ಪಣೆಯ ಪ್ರಕಾರ ಆತನು ತಿರುಗಿ ಬರುವ ತನಕ ಆತನ ಜ್ಞಾಪಕಾರ್ಥವಾಗಿ ಈ ಸಂಸ್ಕಾರವನ್ನು ಆಚರಿಸುತ್ತಾ ಆತನಲ್ಲಿ ನೀನು ನಮಗೋಸ್ಕರ ಸಾಧಿಸಿದ ಪರಿಪೂರ್ಣ ವಿಮೋಚನೆಗಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ.
ಕನಿಕರವುಳ್ಳ ತಂದೆಯೇ, ನಮ್ಮ ಪ್ರಾರ್ಥನೆಯನ್ನು ಲಾಲಿಸಿ ನಿನ್ನ ಪವಿತ್ರಾತ್ಮನ ಮುಖಾಂತರ ನಮ್ಮನ್ನು ನಿನ್ನ ದಾನಗಳಾದ ಈ ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಪ್ರತಿಷ್ಠೆಪಡಿಸಿ ನಾವು ರೊಟ್ಟಿಯನ್ನು ಮುರಿದು ತಿನ್ನುವಾಗ ಕ್ರಿಸ್ತನ ದೇಹದಲ್ಲಿ ಪಾಲುಗಾರರಾಗುವಂತೆ ನಾವು ದೇವಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡುವಾಗ ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗುವಂತೆಯೂ ಅನುಗ್ರಹಿಸು. ನಾವು ಆತನಲ್ಲಿ ಒಂದಾಗಿ ಕ್ರಿಸ್ತ ನಂಬಿಕೆಯಿಂದ ಆಗುವ ಐಕ್ಯವನ್ನು ಹೊಂದಿ ಶಿರಸ್ಸಾಗಿರುವ ನಮ್ಮ ಪ್ರಭುವಾದ ಕ್ರಿಸ್ತನ ಪ್ರಮಾಣವನ್ನು ಮುಟ್ಟುವ ತನಕ ಎಲ್ಲ ವಿಷಯಗಳಲ್ಲಿ ಬೆಳೆಯುತ್ತಾ ಬರುವಂತೆ ದಯಪಾಲಿಸು. ಆತನ ಮೂಲಕವಾಗಿಯೂ ಆತನೊಂದಿಗೂ ಪವಿತ್ರಾತ್ಮನ ಐಕ್ಯತೆಯಲ್ಲಿ ಸರ್ವಶಕ್ತನಾದ ತಂದೆಯೇ, ನಿನಗೆ ಮಾನ ಪ್ರಭಾವಗಳು ಯುಗಾಂತರಗಳಲ್ಲಿಯೂ ಇರಲಿ. ನಾವೆಲ್ಲರೂ ಮೊಣಕಾಲೂರಿದ್ದು ಈ ಕೆಳಗಿನ ಪ್ರಾರ್ಥನೆಯನ್ನೆಲ್ಲೇ ಮನಸ್ಸಾಗಿ ಮಾಡೋಣ. ಕರ್ತನೆ, ಕರುಣಾಸಾಗರನೇ, ನಾವು ಸನ್ನತೆಯಲ್ಲಿ ನಂಬಿಕೆ ಈ ನಿನ್ನ ಮೇಜಿನ ಬಳಿಗೆ ಬರುವುದಕ್ಕೆ ಧೈರ್ಯಗೊಳ್ಳದೆ ವಿಧ ವಿಧವಾಗಿ ಪ್ರಕಟವಾಗುವ ನಿನ್ನ ಮಹಾಕರುಣೆಯಲ್ಲಿ ನಂಬಿಕೆ ಬರುತ್ತೇವೆ. ನಿನ್ನ ಮೇಜಿನಿಂದ ಬೀಳುವ ರೊಟ್ಟಿಯ ತುಂಡುಗಳನ್ನು ಆಯ್ದುಕೊಳ್ಳುವುದಕ್ಕೂ ಅಯೋಗ್ಯರಾಗಿದ್ದೇವೆ. ನೀನಾದರೂ ಸದಾ ಕರುಣೆಯನ್ನು ತೋರಿಸುವುದೇ ಭಾವುಳ್ಳ ಕರ್ತನಾಗಿರುತ್ತಿ. ಕೃಪಾಳವಾದ ಪ್ರಭುವೇ, ನಾವು ನಿನ್ನ ಪ್ರಿಯ ಕುಮಾರನಾದ ಯೇಸು ಕ್ರಿಸ್ತನ ದೇಹವನ್ನು ತಿಂದು ಆತನ ರಕ್ತವನ್ನು ಕುಡಿಯುವಂತೆ ನಮಗೆ ಅನುಗ್ರಹ ಮಾಡು. ಇದರಿಂದ ಆತನ ಮೂಲ್ಯವಾದ ದೇಹ ರಕ್ತಗಳ ಮೂಲಕ ಪಾಪಮಯವಾದ ನಮ್ಮ ದೇಹಾತ್ಮಗಳು ಶುದ್ಧಿ ಹೊಂದಲಿ. ನಾವು ಆತನಲ್ಲಿಯೂ ಆತನ ನಮ್ಮಲ್ಲಿ ಒಂದೆಂದು ನೆಲೆಗೊಂಡಿರುವಂತೆ ಕೃಪೆ ಮಾಡಬೇಕೆಂದು ಬೇಡಿಕೊಳ್ಳುತ್ತೇವೆ. ಆಮೇನ್. ನಾವು ಮುರಿಯುವ ರೊಟ್ಟಿಯೇನು ಕ್ರಿಸ್ತನ ದೇಹದ ಸಹಭಾಗಿತ್ವವಲ್ಲವೇ?
ಎಷ್ಟು ಆನಂದ ಸಂಗೀತದಲ್ಲಿ 101 Yes.
105 105. ನೂರ 4ನೇ ಸಂಗೀತ. Adore
ಒನ್ ನಾಟ್ ಟು 102. ನೂರ 51 151.
ಕ್ರಿಸ್ತನ ದೇಹ ರಕ್ತಗಳ ಸಂಸ್ಕಾರವನ್ನು ಈಗ ನಂಬಿಕೆಯಿಂದ ಹೊಂದಿದ ನಾವು ಉಪಕಾರ ಸ್ತುತಿ ಮಾಡೋಣ. ನಾವೆಲ್ಲರೂ ಎದ್ದು ನಿಂತುಕೊಂಡು 37ನೇ ಹಬ್ಬದಲ್ಲಿರುವ ಮೊದಲನೆಯ ಉಪಕಾರ ಸ್ತುತಿಯನ್ನು ಒಟ್ಟಾಗಿ ಹೇಳೋಣ. ಸರ್ವಶಕ್ತನಾದ ದೇವರಿಗೂ ಪರಲೋಕದ ನಮ್ಮ ತಂದೆ, ನಿನ್ನ ಪ್ರಿಯಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನಲ್ಲಿ ನೀನು ನಮ್ಮನ್ನು ನಿನ್ನ ಮಕ್ಕಳೆಂದು ಅಂಗೀಕರಿಸಿ ಆತನ ಅಮೂಲ್ಯವಾದ ದೇಹ ರಕ್ತಗಳೆಂಬ ಆತ್ಮಿಕ ಆಹಾರದಿಂದ ನಮ್ಮನ್ನು ಪೋಷಿಸಿ ನಮಗೆ ಪಾಪ ಕ್ಷಮೆಯನ್ನು ನಿತ್ಯ ಜೀವದ ವಾಗ್ದಾನವನ್ನು ದಯಪಾಲಿಸಿದೆ. ಈ ಅತಿಶಯ ವರಗಳಿಗಾಗಿ ನಾವು ನಿನ್ನನ್ನು ವಂದಿಸಿ ಕೊಂಡಾಡುವವರಾಗಿ ನಮ್ಮನ್ನೇ ನಮ್ಮ ದೇಹಾತ್ಮಗಳನ್ನೇ ನಿನಗೆ ಮೀಸಲಾದ ಸಜೀವ ಯಜ್ಞವಾಗಿ ಒಪ್ಪಿಸಿಕೊಡುತ್ತೇವೆ. ಇದೇ ನಮ್ಮ ವಿವೇಕಪೂರ್ವಕವಾದ ಆರಾಧನೆ. ನಾವಿಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಉತ್ತಮವಾಗಿಯೂ ದೋಷರಹಿತವಾಗಿಯೂ ಇರುವ ನಿನ್ನ ಚಿತ್ತಕ್ಕೆ ಅನುಸಾರವಾದದ್ದು ಏನೆಂದು ವಿವೇಚಿಸಿ ತಿಳಿದುಕೊಂಡವರಾಗಿ ಈ ಲೋಕದಲ್ಲಿ ನಿನಗೆ ವಿಧೇಯರಾಗಿ ಕಡೆಯಲ್ಲಿ ನಿನ್ನ ಪರಲೋಕ ರಾಜ್ಯದೊಳಗೆ ಸೇರಿ ಸಿದ್ಧಿಗೆ ಬಂದ ಭಕ್ತರೆಲ್ಲರ ಸಂಗಡ ಆನಂದ ಪಡುವಂತೆ ಅನುಗ್ರಹಿಸಬೇಕೆಂದು ನಿನ್ನೊಂದಿಗೂ ಪವಿತ್ರಾತ್ಮನೊಂದಿಗೂ ಕೂಡಿ ಏಕದೇವರಾಗಿ ಸದಾ ಜೀವಿಸಿ ಆಳುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇಲೆ ಸ್ತೋತ್ರವೂ ಪ್ರಭಾವವೂ ಜ್ಞಾನವೂ ಕೃತಜ್ಞತಾ ಸ್ತುತಿಯೂ ಮಾನವೂ ಬಲವೂ ಶಕ್ತಿಯೂ ನಮ್ಮ ದೇವರಿಗೆ ಯುಗಾಂತರಗಳಲ್ಲಿ ಇರಲಿ. ಆಮೇಲೆ ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿ, ದೇವರ ಮತ್ತು ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಜ್ಞಾನದಲ್ಲಿಯೂ ಪ್ರೀತಿಯಲ್ಲಿ ನಮ್ಮ ಹೃದಯಗಳನ್ನು ಮನಸ್ಸುಗಳನ್ನು ನೆಲೆಗೊಳಿಸಿ ಕಾಯಲು ತಂದೆ, ಕುಮಾರ, ಪವಿತ್ರಾತ್ಮನೆಂಬ ಸರ್ವಶಕ್ತ ದೇವರ ಆಶೀರ್ವಾದವು ನಮ್ಮೊಳಗೆ ನೆಲೆಸಿ ನಮ್ಮ ಸಂಗಡ ಯಾವಾಗಲೂ ಇರಲಿ.